ಎಲ್ಲರಿಗೂ ನಮಸ್ತೆ. ನಾವು ಇವತ್ತು SSGD ಕಾನ್ಸ್ಟೇಬಲ್ ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 48 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ 47 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿದೀವಿ. ಅಲ್ಲೇನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತು 48ನೇ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ. ಓಕೆ, ಫಸ್ಟ್ ಕ್ವಶನ್, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಸೊ ಫಸ್ಟ್ ಕ್ವಶನ್ ಎದ್ರ ಮೇಲಿದೆ? ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಮೇಲೆ ಇದೆ. ಓಕೆ, ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ, ಅದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಈಗ ಏನ್ ಮಾಡಿದಾರೆ, ಇನ್ಕರೆಕ್ಟ್ಲಿ ಮೇಲೆ ಕೊಟ್ಟಿದಾರ. 4 ಆಪ್ಷನ್ ಅಲ್ಲಿ 3 ಆಪ್ಷನ್ ಏನಿರುತ್ತೆ ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ, ಒಂದು ಇನ್ಕರೆಕ್ಟ್ ಸ್ಪೆಲ್ಟ್ ಇರ್ತದೆ. ಸೊ ಅದು ಯಾವ್ದು ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ ಅದನ್ನ ಆಯ್ಕೆ ಮಾಡ್ಬೇಕು, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಸೊ 4 ಆಪ್ಷನ್ ಅಲ್ಲಿ ಯಾವ್ದು ಇನ್ಕರೆಕ್ಟ್ ಇದೆ ನೋಡೋಣ. ಸೊ ಫಸ್ಟ್ ಆಪ್ಷನ್ ನೋಡಿ, ಮಿಸ್ ಚೀಫ್. ಓಕೆ, ಮಿಸ್ ಚೀಫ್ ನೋಡಿ, ನಮ್ಗೆ ಅಲ್ಲಿ ಸ್ಪೆಲ್ಲಿಂಗ್ ಗೊತ್ತಿರ್ಲಿಲ್ಲ ಅಂದ್ರೂ ಕೂಡ ನಾವೇನ್ ಮಾಡ್ಬೇಕು, ಪ್ರತಿ ಸತ ಹೇಳಿರ್ತೀನಿ ಲೆಟರ್ಸ್ ಅನ್ನ ಸ್ಪ್ಲಿಟ್ ಮಾಡಿ ಓದ್ಬೇಕು, ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದೀನಿ. ಸೊ ನೋಡಿ, ಫಸ್ಟ್ ಆಪ್ಷನ್ ಏನಿದೆ, ಮಿಸ್ ಚೀಫ್. ಓಕೆ, ನೋಡಿ, ಮಿಸ್ MIS ಮಿಸ್, ಚೀಫ್ CHI ಈಫ್. ಓಕೆ, EF ಚೀಫ್. ಓಕೆ, ಮಿಸ್ ಚೀಫ್. ಸೊ ಇದು ಏನಿದೆ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಲ್ಲ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಆಪ್ಷನ್ ಏನಿದೆ, ಪರ್ಸೀವ್ ಇದೆ. ಓಕೆ, PR ಪರ್ ಸೀವ್ CEIVE ಪರ್ಸೀವ್. ಓಕೆ, ಸೊ ಇದು ಕೂಡ ಕರೆಕ್ಟ್ ಇದೆ. ಸೊ ಇದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಆಗಲ್ಲ. ಸೊ ನೆಕ್ಸ್ಟ್ ನೋಡಿ, ಅಚೀವ್ ಇದೆ. ಥರ್ಡ್ ಆಪ್ಷನ್ ಏನಿದೆ, ಅಚೀವ್. ನೋಡಿ, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ಇಲ್ಲಿ ನೋಡಿ, ಸೆಕೆಂಡ್ ಅಂಡ್ ಫೋರ್ತ್ ನೋಡಿ, ಪರ್ ರಿಸೀವ್. ಇಲ್ಲಿ ನೋಡಿ, ಸಿವ್, ಇದು ಸಿವ್ ಕರೆಕ್ಟ್ ಇದೆನಾ? ರಿಸೀವ್. ಇಲ್ಲಿ ಪರ್ಸೀವ್. ಸೊ ಎರಡು ಸೇಮ್ ಇದೆನಾ? ಸೊ ಇದನ್ನು ಕೂಡ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಆಗಲ್ಲ. ಇಲ್ಲಿ ಉಳಿತ ಯಾವ್ದು ಆಪ್ಷನ್? ಓಕೆ, ಸೊ ಥರ್ಡ್ ಆಪ್ಷನ್ ಉಳಿದಿದೆ. ಸೊ ಅದು ಕರೆಕ್ಟ್ ಇದೆನಾ? ಇಲ್ಲ. ಸೊ ಇದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇದೆ. ಸೊ ಸ್ಪೆಲ್ಲಿಂಗ್ ಏನ್ ಬರ್ಬೇಕು ನೋಡಿ, ಅಚೀವ್, ACHI ಬರ್ಬೇಕು. ಇಲ್ಲೇನ್ ಬಂದಿದೆ, ಇ ಬಂದಿದೆ. ಇಲ್ಲಿ ಹೋಗ್ಬೇಕು, ಇದು ಇಲ್ಲಿ ಬರ್ಬೇಕು, ಐ. ಓಕೆ, ಅದಕ್ಕೋಸ್ಕರ ಇಲ್ಲಿ ಮಿಸ್ ಸ್ಪೆಲ್ಟ್ ವರ್ಡ್ ಇದೆ. ದಟ್ಸ್ ವೈ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದು ಇಲ್ಲಿ? ಥರ್ಡ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಓಕೆ, ಅಚೀವ್ ಅಂದ್ರೆ ಏನಾದ್ರೂ ಒಂದು ಗುರಿಯನ್ನ ತಲುಪೋದು. ಎಸ್, ಸೊ ಅದು ಅಚೀವ್. ಸೊ ಏನಾದ್ರೂ ಡೌಟ್ಸ್ ಇದೆನಾ ಇಲ್ಲಿ? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಸೆಕೆಂಡ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ಸೊ ಫಸ್ಟ್ ಕ್ವಶನ್ ಎದ್ರ ಮೇಲೆ ಇತ್ತು, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಮೇಲೆ ಇತ್ತು. ಸೆಕೆಂಡ್ ಕ್ವಶನ್ ಏನಿದೆ, ಇಡಿಯಂ. ಸೊ ಇಡಿಯಂ ಅಂದ್ರೆ ಗೊತ್ತಿದೆ ನಿಮ್ಗೆ, ನಾಣ್ಣುಡಿ ಅಂತ. ಸೊ ನಾಣ್ಣುಡಿ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಒಂದೇನಿರುತ್ತೆ ಅಂತಂದ್ರೆ ಫ್ರೇಸ್ ರೀಪ್ಲೇಸ್ಮೆಂಟ್ ಇರುತ್ತೆ, ಅದು ನಿಮ್ಗೆ ಗೊತ್ತಿದೆ. ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟು ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದು ಇಡಿಯಂ ಇತ್ತಂದ್ರೆ 4 ಆಪ್ಷನ್ ಅಲ್ಲಿ ಅದಕ್ಕೆ ಅರ್ಥ ಹುಡುಕ್ಬೇಕು, ಅಥವಾ ಅಲ್ಲೇ ಅರ್ಥ ಕೊಟ್ಟಿದ್ರೆ ಅದಕ್ಕೆ ಹೊಂದುವಂತ ನಾಣ್ಣುಡಿಯನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಅದನ್ನ ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ, 2 ನಾಣ್ಣುಡಿ ಮೇಲೆ ಬರುತ್ತೆ. ಅಂದ್ರೆ ಒಂದು ನಾಣ್ಣುಡಿ ಕೊಟ್ಟಿರ್ತಾರೆ, ಅದಕ್ಕೆ ಅರ್ಥವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ನಾಣ್ಣುಡಿ ಏನ್ ಕೊಟ್ಟಿದ್ದಾರೆ ನೋಡಿ. ನಾಣ್ಣುಡಿ ಏನಿದೆ, ಪುಲ್ ಯುವರ್ ಸೆಲ್ಫ್ ಟುಗೆದರ್. ಓಕೆ, ಪುಲ್ ಯುವರ್ ಸೆಲ್ಫ್ ಟುಗೆದರ್ ಅಂದ್ರೆ ನಮ್ಮನ್ನ ನಾವೇ ಎಳೆಯಿರಿ. ಅದರ ಅರ್ಥ ಏನು ಅನ್ನೋದು ನೋಡೋಣ. ಓಕೆ, ನಮ್ಮನ್ನ ನಾವೇ ಎಳೆಯಿರಿ ಅರ್ಥ ಏನು ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಬ್ರೇವ್ ನ್ಯೂ ಪ್ರಾಬ್ಲಮ್ಸ್. ಸೆಕೆಂಡ್ ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮ್ ಸೊಸೈಟಿ. ಓಕೆ, ಥರ್ಡ್ ಬಂದ್ಬಿಟ್ಟು ಎನವರೇಟ್. ಓಕೆ, ಎನ್ರವೇಟ್ ದ ಡೌನ್ ಟ್ರೋಡನ್. ಅಂಡ್ ಫೋರ್ತ್ ಬಂದ್ಬಿಟ್ಟು ಕಾಮ್ ಡೌನ್. ಓಕೆ, ಪುಲ್ ಯುವರ್ ಸೆಲ್ಫ್ ಅಂತಂದ್ರೆ ಅಂದ್ರೆ ನಮ್ಮನ್ನ ನಾವೇ ಎಳೆಯಿರಿ. ಅರ್ಥ ಏನು ಅಂತಂದ್ರೆ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಕಾಮ್ ಡೌನ್ ಮೀನ್ಸ್ ನಾವೇನಂತಂದ್ರೆ ಯಾವಾಗ ಸಿಟ್ಟು ಬರುತ್ತೆ ಅಥವಾ ಏನೇ ಆಗಿರ್ಲಿ, ಓಕೆ, ಒನ್ಸ್ ಫಾರ್ ಎಕ್ಸಾಂಪಲ್ ಇವಾಗ ಒಂದೇನೋ ಕೆಲಸ ಮಾಡ್ತಾ ಇದೀವಿ, ಅದನ್ನ ಕಾಮ್ ಡೌನ್ ಇಂದ ಮಾಡ್ಬೇಕು. ಅಥವಾ ಅದು ಜಾಸ್ತಿ ನಾವು ಓವರ್ಲೋಡ್ ಮಾಡ್ಕೊಂಡು ಸಿಟ್ ಮಾಡ್ಕೊಂಡಾಗ ನಮ್ಮನ್ನ ನಾವೇ ಎಳ್ಕೋಬೇಕಲ್ಲಿ, ಅಂದ್ರೆ ನಮ್ಮನ್ನ ನಾವೇ ನಿಯಂತ್ರಣ ಮಾಡ್ಕೋಬೇಕು ಅಂತ ಅರ್ಥ. ಪುಲ್ ಯುವರ್ ಸೆಲ್ಫ್ ಮೀನ್ಸ್ ನಮ್ಮನ್ನ ನಾವೇ ಎಳೆಯಿರಿ. ಅರ್ಥ ಏನು ಅಂತಂದ್ರೆ ನಮ್ಮ ಸಿಟ್ಟಿರ್ಲಿ ಏನೇ ಇರ್ಲಿ ಅದನ್ನ
ನಾವೇ ಕಂಟ್ರೋಲ್ ಮಾಡ್ಕೋಬೇಕು, ಅಂದ್ರೆ ಕಾಮ್ ಡೌನ್ ಲಿಂದ ಕೆಲಸ ಮಾಡ್ಬೇಕು ಅಂತ ಅರ್ಥ. ಓಕೆ, ಸೊ ಪುಲ್ ಯುವರ್ ಸೆಲ್ಫ್ ಟುಗೆದರ್ ಇಟ್ ಮೀನ್ಸ್ ವಾಟ್, ಕಾಮ್ ಡೌನ್ ಈಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಇದು ಕೂಡ ಮೆಸೇಜ್ ಇದೆ. ನಾವೆಲ್ಲೇ ಇರ್ಲಿ ಏನೇ ಇರ್ಲಿ, ಯಾವಾಗೆ ನಮ್ಗೆ ಸಿಟ್ಟು ಬರ್ಲಿ ಅಥವಾ ಏನೇ ಇರ್ಲಿ, ಓಕೆ, ಕೆಲಸ ಆಗದೆ ಇರ್ಲಿ, ಆಯ್ತಂದ್ರು ಓಕೆ, ಸೊ ಅಲ್ಲಿ ನಾವೇನ್ ಮಾಡ್ಕೋಬೇಕು, ನಮ್ಮನ್ನ ನಾವು ಫಸ್ಟ್ ನಿಯಂತ್ರಣ ಮಾಡ್ಕೋಬೇಕು. ಓಕೆ, ಅದಕ್ ಮೀರ್ ಹೋದೇವಂತಂದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ನಾವೆಲ್ಲ ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಕಾಮ್ ಡೌನ್ ಆಗಿರ್ಬೇಕು, ನಮ್ಮನ್ನ ನಾವ್ ಎಳ್ಕೊತಿರ್ಬೇಕು, ನಿಯಂತ್ರಣ ಮಾಡ್ಕೋತ ಇರ್ಬೇಕು. ಓಕೆ, ಸೊ ಪುಲ್ ಯುವರ್ ಸೆಲ್ಫ್ ಇಟ್ ಮೀನ್ಸ್ ವಾಟ್, ಕಾಮ್ ಡೌನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್. Select the most appropriate option to fill in the blank. Okay, third question ಎದ್ರ ಮೇಲಿದೆ, fill in the blank. ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ, ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ, ಅದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಅವ್ರು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಹೋಮೋಫೋನ್ಸ್ ಕೊಟ್ಟಿರ್ತಾರೆ. ಆ ಹೋಮೋಫೋನ್ಸ್ ಹೆಂಗಿರುತ್ತೆ ಅಂತಂದ್ರೆ, ಸಮ್ಟೈಮ್ಸ್ ಹೆಡ್ಲೈನ್ ಅಲ್ಲಿ ಅದಕ್ಕೆ ಸುಟೇಬಲ್ ಆಗುವಂತ ಹೋಮೋಫೋನ್ ಅನ್ನ ಆಯ್ಕೆ ಮಾಡಿ ಅಂತ ಕೇಳಿರ್ತಾರೆ. ಸಮ್ಟೈಮ್ಸ್ ಇಂಡೈರೆಕ್ಟ್ಲಿ ಕ್ವಶನ್ ಕೇಳಿರ್ತಾರೆ, ಅಂದ್ರೆ ಹೆಡ್ಲೈನ್ ನಲ್ಲಿ ಹೋಮೋಫೋನ್ ಅಂತ ಇರಲ್ಲ. ಓಕೆ, ಇಂಡೈರೆಕ್ಟ್ಲಿ ಕ್ವಶನ್ ಅನ್ನ ಕೇಳಿರ್ತಾರೆ. ಓಕೆ, ಹೋಮೋಫೋನ್ಸ್ ಮೇಲೆ ಕೂಡ ಒಂದು ಕ್ವಶನ್ ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಲಸ್ ಹೋಮೋಫೋನ್. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಅರುಣ್ ಹ್ಯಾಸ್ experienced severe mental and emotional turmoil as well as interpersonal dash at the times. Okay, ಏನ್ ಹೇಳಿದಾರ, ಅರುಣ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ severe mental and emotional turmoil as well as interpersonal dash at the times. ಇಲ್ಲಿ ಅರುಣ್ ಏನ್ ಮಾಡಿದಾನಂತಂದ್ರೆ ಎಮೋಷನಲಿ ಮತ್ತೆ ಮೆಂಟಲ್ ಎರಡನ್ನು ಏನ್ ಮಾಡಿದಾನ, ಎಕ್ಸ್ಪೀರಿಯನ್ಸ್ ಮಾಡಿದಾನ. ಅದ್ರ ಜೊತೆಗೆ ಇಂಟರ್ಪರ್ಸನಲ್ ಡ್ಯಾಶ್ ಎಟ್ ಅ ಟೈಮ್ ಅಂತ ಹೇಳಿದಾರೆ. ಸೊ ಅಲ್ಲಿ ಬ್ಲಾಂಕ್ ಡಿಲೀಟ್ ಇದೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಡಿಸಿನೆಸ್ ಇದೆ. ಸೆಕೆಂಡ್ ಬಂದ್ಬಿಟ್ಟು ಸಿಂಪ್ಟಮ್ಸ್ ಇದೆ. ಥರ್ಡ್ ಬಂದ್ಬಿಟ್ಟು ನಬ್ನೆಸ್ ಇದೆ. ಫೋರ್ತ್ ಬಂದ್ಬಿಟ್ಟು ಫ್ಯಾಟಿಗ್ಯೂ ಇದೆ. ಇಲ್ಲಿ ಫ್ಯಾಟಿಗ್ಯೂ ಇಟ್ ಮೀನ್ಸ್ ಆಯಾಸ. ಓಕೆ, ಫ್ಯಾಟಿಗ್ಯೂ ಇಟ್ ಮೀನ್ಸ್ ವಾಟ್, ಆಯಾಸ. ಅಂಡ್ ಡಿಸ್ನೆಸ್ ಮೀನ್ಸ್, ಓಕೆ, ಹುಚ್ಚು ಹಿಡ್ದದ ಅಂತಾರಲ್ಲ ಅದು. ಡಿಸ್ನೆಸ್ ಮೀನ್ಸ್ ಹುಚ್ಚು ಹಿಡ್ದಂಗ ಮಾಡ್ತಾರಲ್ಲ ಅದು ಡಿಸ್ನೆಸ್. ಓಕೆ, ನೆಕ್ಸ್ಟ್ ಸಿಂಪ್ಟಮ್ಸ್ ಯು ನೋ ದಟ್. ಅಂಡ್ ನಬ್ನೆಸ್ ಮೀನ್ಸ್ ವಾಟ್, ಮರಗಟ್ಟುವಿಕೆ. ಓಕೆ, ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ ನೋಡಿ, ಅರುಣ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಸೆವರ್ ಮೆಂಟಲ್ ಅಂಡ್ ಎಮೋಷನಲ್ ಟರ್ಮೋಯಿಲ್ ಆಸ್ ವೆಲ್ ಆಸ್ interpersonal numbness is a correct. Why? Because numbness at times ಅಂದ್ರೆ ಅವನು ಎಮೋಷನಲಿ ಮತ್ತೆ ಮೆಂಟಲ್ ಮಾನಸಿಕ ಎರಡನ್ನು ಏನ್ ಮಾಡಿದಾನೆ, ಎಕ್ಸ್ಪೀರಿಯನ್ಸ್ ಮಾಡಿದಾನ. ಅದ್ರ ಜೊತೆಗೆ ಮರಗುಗಟ್ಟುವಿಕೆ ಇಂಟರ್ಪರ್ಸನಲ್ ನಬ್ನೆಸ್ ಕೂಡ ಅವ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಆಗುತ್ತೆ. ದಟ್ಸ್ ವೈ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಇಲ್ಲಿ ಡಿಸ್ನೆಸ್ ಅಂಡ್ ಸಿಂಪ್ಟಮ್ಸ್ ಫ್ಯಾಟಿಗ್ಯೂ ಆಪ್ಷನ್ಸ್ ಆಗಲ್ಲ, ಅಲ್ಲಿ ಮರಗಟ್ಟುವಿಕೆ ಏನಾಗುತ್ತೆ, ಕರೆಕ್ಟ್ ಆಗ್ತದೆ. ಅಂದ್ರೆ ಅದು ಭಾವನಾತ್ಮಕ ಮತ್ತು ಮಾನಸಿಕ ಎರಡನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇಂಟರ್ಪರ್ಸನಲ್ ಲಬ್ನೆಸ್ ಕೂಡ ಅವ ಏನ್ ಮಾಡಿದಾನ, ಎಕ್ಸ್ಪೀರಿಯನ್ಸ್ ಮಾಡಿದಾನ ಅಂತ ಆಗುತ್ತೆ. ದಟ್ಸ್ ವೈ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ, ಆ ಬ್ಲಾಂಕಿಗೆ ಸುಟೇಬಲ್ ಆಗ್ಬೇಕು ವಿತ್ ಮೀನಿಂಗ್ಫುಲ್ ಆಗ್ಬೇಕು ಅಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. Okay, any doubts here? No doubts. Okay, next question nodi, fourth question. Select the most appropriate synonym. Appropriate synonym. ಗೊತ್ತಿದೆ ನಿಮ್ಗೆ synonym ಅಂದ್ರೆ ಕೊಟ್ಟಿರೋ ವರ್ಡಿಗೆ ಸಮಾನ ಪದ ಬರೀಬೇಕಂತ. ಓಕೆ, ಸೊ ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ, ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಎಸ್, ಅವ್ರು ಯಾವ ರೀತಿ ಬೇಕಾದ್ರೂ ಕ್ವಶನ್ ಅನ್ನ ಕೇಳ್ಬೋದು. ಓಕೆ, ಈ ರೀತಿ ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಅವ್ರು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟು ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಆರ್ ಅಲ್ಲಿ ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಕೊಡ್ಬೋದು. ಒಂದ್ ಸೆಂಟೆನ್ಸ್ ಕೊಟ್ಟು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಆರ್ ಒಂದ್ ಸೆಂಟೆನ್ಸ್ ಕೊಟ್ಟು ಕ್ಯಾಪಿಟಲೈಸ್ ಬೋಲ್ಡ್ ಮಾಡಿ ಅದಕ್ಕೆ ಸಮಾನ ಪದ ಬರೀರಿ ಅಂತಾನು ಕೇಳ್ಬೋದು. ಓಕೆ, ಟೋಟಲಿ 2 or 3 ಕ್ವಶನ್ಸ್ ಈ ಸಮಾನ ಪದದ ಮೇಲೆ ಬರುತ್ತೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ,
ಅರ್ಲಿ ಅಂತ ಕೊಟ್ಟಿದ್ದಾರೆ. ವರ್ಡ್ ಏನ್ ಕೊಟ್ಟಿದಾರ? ಅರ್ಲಿ. ಅರ್ಲಿ ಮೀನ್ಸ್ ಬೇಗ ಅಂತ. ಓಕೆ, ಬೇಗ ಅಂದ್ರೆ ಜಲ್ದಿ ಜಲ್ದಿ ಬೇಗ ಮುಗಿಸಿ ಅಂತಾರಲ್ಲ, ಸೊ ಅದಕ್ ನಾವೇನಂತೀವಿ? ಅರ್ಲಿ ಅಂತೀವಿ. ಅರ್ಲಿ ಇನ್ನೊಂದ್ ಪದ, ಸಮಾನ ಪದ ಏನಂತ ಕೇಳಿದಾರೆ. ಓಕೆ, ಸೊ ಫಸ್ಟ್ ನೋಡಿ, ಬಿಫೋರ್ ಹ್ಯಾಂಡ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಕಾಂಪ್ಲೆಕ್ಸ್ ಇದೆ, ಥರ್ಡ್ ಬಂದ್ಬಿಟ್ಟು ಲೇಟ್ ಇದೆ, ಫೋರ್ತ್ ಬಂದ್ಬಿಟ್ಟು ಟಾಡಿ ಇದೆ. ಓಕೆ, ಸೊ ಇಲ್ಲಿ ಅರ್ಲಿ ಮೀನ್ಸ್ ಬೇಗ, ಫಾಸ್ಟ್ ಇನ್ನೊಂದು ವರ್ಡ್ ಏನಾಗ್ಬೋದು? ಫಾಸ್ಟ್ ಅಂತ ಆಗ್ಬೋದು. ಎಸ್, ಫಾಸ್ಟ್. ಅಂಡ್ ಬಿಫೋರ್ ಹ್ಯಾಂಡ್ ಇಸ್ ಕರೆಕ್ಟ್. ಇಲ್ಲಿದೆ ನೋಡಿ, ಬಿಫೋರ್ ಹ್ಯಾಂಡ್ ಅಂದ್ರೆ ಮೊದಲೇ. ಸೊ ಫಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ, ಮೊದಲೇ, ಮೊದಲು, ಸಾರಿ. ಓಕೆ, ಮೊದಲು. ಓಕೆ, ಬೇಗ, ಜಲ್ದಿ, ಫಾಸ್ಟ್ ಮಾಡಿ ಅಂತೀವಲ್ಲ, ಬೇಗ ಬನ್ನಿ, ಬೇಗ ಬನ್ನಿ, ಮೊದ್ಲೇ, ನಾವು ಮೊದ್ಲೇ ಮಾಡ್ದೇವ್, ಅರ್ಲಿನೇ ಮಾಡ್ದೀವಿ ಅಂತೀವಲ್ಲ. ಸೊ ಅರ್ಲಿಗೆ ಇಲ್ಲಿ ಸಿಮಿಲರ್ ವರ್ಡ್ ಯಾವ್ದಾಗುತ್ತೆ? ಬಿಫೋರ್ ಹ್ಯಾಂಡ್ ಇಸ್ ಕರೆಕ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಅಲ್ಲಿ ವಿರುದ್ಧ ಪದ ಕೇಳಿದ್ರೆ, ಅರ್ಲಿಗ್ ವಿರುದ್ಧ ಪದ ಕೇಳಿದ್ರೆ ಏನಾಗುತ್ತೆ? 4 ಆಪ್ಷನ್ ಅಲ್ಲಿ ನೋಡಿ, ಲೇಟ್ ಆಗ್ತದೆ. ಏನಾಗ್ತದ? ಲೇಟ್ ಆಗ್ತದೆ. ಓಕೆ, ಬಟ್ ಅಲ್ಲಿ ಅವ್ರೇನ್ ಕೇಳಿದಾರೆ, ಇದು ನೋಟ್ ಡೌನ್ ಮಾಡ್ಕೋಬೇಕು. ಈ ಸಲ ಅರ್ಲಿಗ ಸಮಾನ ಪದ ಕೇಳಿದ್ರೆ ಅವರು ಕ್ವಶನ್ ಪೇಪರ್ ನಲ್ಲಿ ಅರ್ಲಿಗ್ ವಿರುದ್ಧ ಪದ ಕೇಳ್ಬೋದು. ಎಸ್, ಸೊ ಇಲ್ಲಿ ಎರಡನ್ನ ನೋಟ್ ಡೌನ್ ಮಾಡ್ಕೋಬೇಕು. ಓಕೆ, ಅರ್ಲಿ ಅಂದ್ರೆ ಬೇಗ, ಸೊ ಬೇಗ ಸಮಾನ ಪದ ಏನಾಗುತ್ತೆ? ಅವ್ರು ಸಮಾನ ಪದ ಕೇಳಿದಾರೆ, ದಟ್ಸ್ ವೈ ನಾ ಏನ್ ಟಿಕ್ ಮಾಡಿದೀನಿ? ಬಿಫೋರ್ ಹ್ಯಾಂಡ್ ಅಂದ್ರೆ ಮೊದ್ಲೇ ಅಂತ ಟಿಕ್ ಮಾಡಿದೀನಿ. ಸಪೋಸ್ ಅವ್ರ ವಿರುದ್ಧ ಪದ ಕೇಳಿದ್ರೆ ಲೇಟ್ ಆಪ್ಷನ್ ಆಗ್ತದೆ. ಸೊ ಎರಡು ಇಲ್ಲೇ ಸಿಕ್ ನೋಡಿ, ಸಮಾನ ಪದನು ಇಲ್ಲೇ ಸಿಕ್ಕಿದೆ ಅಂಡ್ ವಿರುದ್ಧ ಪದನು ಇಲ್ಲೇ ಸಿಕ್ಕಿದೆ. ಓಕೆ, ಸೊ ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್, ಜಸ್ಟ್ ಸಿಂಪಲ್ ಇದೆ. ಅರ್ಲಿಗ್ ಸಮಾನ ಪದ ಕೇಳಿದಾರ, ಸೊ ಅರ್ಲಿಗ್ ಸಮಾನ ಪದ ಏನಾಗುತ್ತೆ? ಬಿಫೋರ್ ಹ್ಯಾಂಡ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ದಿಸ್ ಇಸ್ ವೆರಿ ಸಿಂಪಲ್, ಈಸಿ ಇದೆ. ನಮ್ ಕಾಮನ್ ಲ್ಯಾಂಗ್ವೇಜ್ ನಲ್ಲಿ ಏನ್ ನಾವು ವರ್ಡ್ ಅನ್ನ ಯೂಸ್ ಮಾಡ್ತೀವಿ ಅದನ್ನೇ ಕೊಟ್ಟಿದ್ದಾರೆ. ಈಸಿ ಇದೆ, ಸಿಂಪಲ್, ಈಸಿ ಇದೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 5th ಕ್ವಶನ್. ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದೆ. ಓಕೆ, ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದೆ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಓಕೆ, 4th ಕ್ವಶನ್ ಏನ್ ಮಾಡಿದ್ರು? ಅಪ್ರೋಪ್ರಿಯೇಟ್ ಸಿನೋನಿಮ್ ಕೇಳಿದ್ರ. ಈಗ ಏನ್ ಮಾಡಿದಾರ? ಅಪ್ರೋಪ್ರಿಯೇಟ್ ಆಂಟೋನಿಮ್. ಇಲ್ಲೂ ಕೂಡ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಅವ್ರು ಯಾವ ರೀತಿ ಬೇಕಾದ್ರೂ ಕ್ವಶನ್ ಅನ್ನ ಕೇಳ್ಬೋದು. ಓಕೆ, ಸೊ ಇಲ್ಲಿ ಫಸ್ಟ್ ಏನ್ ಮಾಡಿರ್ತಾರ? ವರ್ಡ್ ಕೊಟ್ಟಿರ್ತಾರ, ಆ ವರ್ಡಿಗೆ ಸಮಾನ ಪದ ಕೇಳಿದ್ರೆ ಸಮಾನ ಪದ ಆಯ್ಕೆ ಮಾಡ್ಬೇಕು, ವಿರುದ್ಧ ಪದ ಕೇಳಿದ್ರೆ ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನ್ ಹೇಳಿದಾರ ಅವರು? ಕೊಟ್ಟಿರೋ ವರ್ಡಿಗೆ ವಿರುದ್ಧ ಪದ ಕೇಳಿದಾರೆ. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಫ್ಲಾಟರ್. ವರ್ಡ್ ಏನಿದೆ? ಫ್ಲಾಟರ್. ಓಕೆ, ಫ್ಲಾಟರ್ ಇಟ್ ಮೀನ್ಸ್ ವಾಟ್? ಹೊಗಳೋದಂತ. ಓಕೆ, ಫ್ಲಾಟ್ ನಾಟ್ ಅಂದ್ರೆ ಫ್ಲಾಟ್ ಇಲ್ಲ, ಇಲ್ಲಿ ಫ್ಲಾಟರ್ ಇದೆ. ಫ್ಲಾಟರ್ ಇಟ್ ಮೀನ್ಸ್ ಹೊಗಳೋದು. ಹೊಗಳುವುದು. ಓಕೆ, ಈಗ ನಾವ್ ಯಾವ್ದಾದ್ರು ಒಂದು ಚೆನ್ನಾಗ್ ಕೆಲಸ ಮಾಡಿದ್ವಿ, ಓಕೆ, ಅದು ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ಒಳಿತು ಮಾಡುವ ಕೆಲಸ ಮಾಡಿದ್ವಿ ಅಂದ್ರೆ ಅಫ್ಕೋರ್ಸ್ ಏನ್ ಮಾಡ್ತಾರ? ಹೊಗಳ್ತಾರ. ಅದೇ ನಾವು ಕೆಟ್ಟ ಕೆಲಸ ಮಾಡಿದ್ರೆ ಏನ್ ಮಾಡ್ತಾರ? ಅವಮಾನ ಮಾಡ್ತಾರ. ಅಫ್ಕೋರ್ಸ್ ಅವಮಾನ ಮಾಡ್ತಾರ. ಏನ ಸ್ವಲ್ಪ ಜಸ್ಟ್ ಒಂದ್ ಸ್ಟೆಪ್ ಮಿಸ್ ಮಾಡಿದ್ರು ಈಗಿನ ಕಾಲದಲ್ಲಿ ಏನ್ ಮಾಡ್ತಾರ? ಅವಮಾನ ಮಾಡ್ತಾರ. ನಾವು ಒಳ್ಳೆ ಕೆಲಸ ಮಾಡಿದ್ರು ಕೆಲವು ಮಂದಿ ಏನ್ ಮಾಡ್ತಾರ? ಅದಕ್ಕೂ ಬೈಯೋರ್ ಇರ್ತಾರ. ಅಂತ ಸಿಚುವೇಶನ್ ಅದ ಇವತ್ತು, ಹೌದಾ? ಸೊ ಇಲ್ಲಿ ಹೊಗಳುವುದಕ್ಕ ವಿರುದ್ಧ ಪದ ಕೇಳಿದಾರ ಅವರು. ಸೊ ಇಲ್ಲಿ ನಾ ಆಲ್ರೆಡಿ ಹೇಳಿನಿ, ಹೊಗಳುವುದಕ್ ವಿರುದ್ಧ ಪದ ಏನಾಗುತ್ತೆ? ಅವಮಾನ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಅವಮಾನ ಈ 4 ಆಪ್ಷನ್ ಅಲ್ಲಿ ಎಲ್ಲಿದೆ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸಾಯಿಲ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಇನ್ಸಲ್ಟ್ ಇದೆ, ಥರ್ಡ್ ಬಂದ್ಬಿಟ್ಟು ಅಡ್ಯುಲೇಟ್ ಇದೆ, ಫೋರ್ತ್ ಬಂದ್ಬಿಟ್ಟು ಕ್ಯಾಸುವಲ್ ಇದೆ. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಇನ್ಸಲ್ಟ್ ಇಸ್ ಕರೆಕ್ಟ್. ಇನ್ಸಲ್ಟ್ ಇಟ್ ಮೀನ್ಸ್ ಅವಮಾನ ಅಂತ. ಓಕೆ, ಅವಮಾನ. ಓಕೆ, ಹೊಗಳೋದಕ್ಕೆ ವಿರುದ್ಧ ಪದ ಏನಾಗುತ್ತೆ? ಇನ್ಸಲ್ಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಇದನ್ನು ಸಿಂಪಲ್ ಇದೆ. ಇಂಥವು ಬಂದಾಗ ನಾವು ಬಿಟ್ಟು ಕೊಡಬಾರ್ದು. ಓಕೆ, ಸೊ ಸಿಂಪಲ್ ಯಾವ ಇರ್ತಾವ ನಾವು ಓದಲ್ದ್ರು ಇಂಥ ವರ್ಡ್ಸ್ ಬಂದಾಗ ನಾವು ಬರಿಬಹುದು. ಇಂಥ ಕ್ವಶನ್ಸ್ ಅನ್ನ ಬಿಟ್ಟು ಬರಬಾರ್ದು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 6th ಕ್ವಶನ್. ಇದನ್ನು ಸಿಂಪಲ್ ಇದೆ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಅಪ್ರೋಪ್ರಿಯೇಟ್ ಆಂಟೋನಿಮ್. ಓಕೆ, ಆಗ್ಲೇ ಏನಾಗಿತ್ತು? 5th ಕ್ವಶನ್ ಆಂಟೋನಿಮ್ ಅಲ್ಲಿ ಬಂದಿತ್ತು. ಅಲ್ಲಿ ಜಸ್ಟ್ ವರ್ಡಿಗೆ ಏನ್ ಕೇಳಿದ್ರು? ವಿರುದ್ಧ ಪದ ಕೇಳಿದ್ರು. ಇಲ್ಲಿ ಏನ್ ಮಾಡಿದಾರ? ಫಿಲ್ ಇನ್ ದ ಬ್ಲಾಂಕ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಲಸ್ ಏನ್ ಮಾಡಿದಾರ? ಆಂಟೋನಿಮ್.
ಅನ್ನ ಕ್ವಶನ್ ಅನ್ನ ಕೇಳಿದಾರೆ. ಎರಡನ್ನು ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರೆ. ಅಂದ್ರೆ ಆಂಟೋನಿಮಲ್ ಇದು ಎಷ್ಟನೇ ಕ್ವಶನ್? ಎರಡನೇ ಕ್ವಶನ್. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಅಲ್ಲಿ ಏನ್ ಮಾಡಿರ್ತಾರೆ, ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ, ಬ್ರಾಕೆಟ್ ನಲ್ಲಿ ಒಂದು ವರ್ಡ್ ಅನ್ನ ಕೊಟ್ಟಿರ್ತಾರೆ. ಆ ವರ್ಡಿಗೆ ಏನ್ ಮಾಡ್ಬೇಕು, ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ವಾಚಿಂಗ್ ದ ಸಿಂಗರ್ ಪರ್ಫಾರ್ಮ್ ಲೈವ್ at the concert dash alert the audience for a moment. ಇಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಏನ್ ಕೊಟ್ಟಿದಾರ? ಅಲರ್ಟ್. ಬ್ರಾಕೆಟ್ ನಲ್ಲಿ ವರ್ಡ್ ಏನ್ ಕೊಟ್ಟಿದಾರ? ಅಲರ್ಟ್. ಅಲರ್ಟ್ ಮೀನ್ಸ್ ವಾಟ್? ಅಲರ್ಟ್ ಅಂದ್ರೆ ಏನು? ಎಚ್ಚರಿಕೆ. ಅಲರ್ಟ್ ಇಟ್ ಮೀನ್ಸ್ ವಾಟ್? ಎಚ್ಚರಿಕೆ. ಎಚ್ಚರಿಕೆ. ಓಕೆ, ಈಗ ಯಾವ್ದೋ ಒಂದು ಕೆಲಸ ಮಾಡ್ಬೇಕಾದ್ರು ಅಥವಾ ಟೈಮ್ಸ್ ಮಷಿನ್ ಜೊತೆ ಕೆಲಸ ಮಾಡ್ಬೇಕಾದ್ರು ನಾವ್ ಏನಿರ್ಬೇಕು, ಬಹಳಷ್ಟು ಅಲರ್ಟ್ ಇರ್ಬೇಕು. ಎಸ್, ಎಚ್ಚರಿಕೆ ವಹಿಸ್ಬೇಕು. ಫಾರ್ ಎಕ್ಸಾಂಪಲ್ ಇನ್ ಯುವರ್ ಲ್ಯಾಬ್, ಓಕೆ, ಸಮ್ ಕೆಮಿಕಲ್ಸ್ ಏನಾಗಿರ್ತದ, ಬಹಳ ಡೇಂಜರಸ್ ಇರ್ತದೆ. ಎಸ್, ಅವುಗಳನ್ನ ಏನ್ ಮಾಡ್ಬೇಕು, ಅಲರ್ಟ್, ಎಚ್ಚರಿಕೆಯಿಂದ ನಾವು ಲ್ಯಾಬ್ ಮಾಡ್ಬೇಕು. ಯಾವುದೇ ಕೆಲಸ ಆಗ್ಲಿ, ಯಾವ್ದು ಡೇಂಜರ್ ಝೋನ್ ಇರುತ್ತೆ ಅವಾಗ ನಾವು ಎಚ್ಚರಿಕೆಯನ್ನ ವಹಿಸ್ಬೇಕು. ಓಕೆ, ಸೊ ಇಲ್ಲಿ ಎಚ್ಚರಿಕೆಗೆ ಏನ್ ಹೇಳಿದಾರ ಅವರು? ವಿರುದ್ಧ ಪದ ಕೇಳಿದಾರೆ. ಓಕೆ, ಎಚ್ಚರಿಕೆ ಇರಲ್ದು ಕೇಳಿದಾರೆ. ಸೊ ಎಚ್ಚರಿಕೆಗೆ ವಿರುದ್ಧ ಪದ ಏನಾಗುತ್ತೆ? ಎಚ್ಚರಿಕೆ ಯಾವ್ದಿರಲ್ಲ ಅದು ವಿರುದ್ಧ ಪದ ಆಗುತ್ತೆ. ನೋಡಿ, ಇಲ್ಲಿ ಎಚ್ಚರಿಕೆಗೆ ವಿರುದ್ಧ ಪದ ಯಾವ್ದಾಗುತ್ತೆ? ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಶನ್ಡ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಡಿಸ್ಟ್ರಾಕ್ಟೆಡ್ ಇದೆ, ಥರ್ಡ್ ಬಂದ್ಬಿಟ್ಟು ಕಾಲ್ಡ್ ಇದೆ, ಫೋರ್ತ್ ಬಂದ್ಬಿಟ್ಟು ಸಮೋನ್ಡ್ ಇದೆ. ಇಲ್ಲಿ ಆಪ್ಷನ್ ಆಗುತ್ತೆ ಎಚ್ಚರಿಕೆ ವಿರುದ್ಧ ಪದ ಡಿಸ್ಟ್ರಾಕ್ಟೆಡ್ ಈಸ್ ಅ ಕರೆಕ್ಟ್. ಯಾವ್ದಾಗುತ್ತೆ? ಡಿಸ್ಟ್ರಾಕ್ಟೆಡ್. ಸೊ ಎಚ್ಚರಿಕೆ ಯಾವ್ದಿರಲ್ಲ ಅದು ಏನು? ಡಿಸ್ಟ್ರಾಕ್ಟೆಡ್. ಓಕೆ, ಅಂದ್ರೆ ಅಲ್ಲಿ ಎಚ್ಚರಿಕೆಯನ್ನ ನಾವು ವಹಿಸೋದಿಲ್ಲ. ಓಕೆ, ನಾವು ಫ್ರೀಡಮ್ ಆಗಿ ಹಂಗ್ ಬೇಕಾದ್ರೂ ಹಂಗ ಹೋಗ್ಬೋದು. ನಾವು ಅದಕ್ಕೆ ಏನಂತೀವಿ? ಎಚ್ಚರಿಕೆ ಇರಲ್ದಂತೀವಿ. ಸೊ ಡಿಸ್ಟ್ರಾಕ್ಟೆಡ್ ಈಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್ ಹಿಯರ್? ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ವಿರುದ್ಧ ಪದ ಕೇಳಿದ್ರೆ 4 ಆಪ್ಷನ್ ಅಲ್ಲಿ ಇದಕ್ಕೆ ಯಾವ್ದು ವಿರುದ್ಧ ಪದ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 7th ಕ್ವಶನ್, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಓಕೆ, ಆಲ್ರೆಡಿ ಫಸ್ಟ್ ಕ್ವಶನ್ ಏನಿತ್ತು? ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಮೇಲೆ ಇತ್ತ. ಸೊ ನಾನು ಹೇಳಿದೀನಿ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ ಅಂತ ಹೇಳಿದೀನಿ. ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು ಅವರು, ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಇನ್ಕರೆಕ್ಟ್ಲಿ ಮೇಲೆ 1 ಕ್ವಶನ್ ಕೇಳ್ಬೋದು, ಕರೆಕ್ಟ್ಲಿ ಮೇಲೆ 1 ಕ್ವಶನ್ ಕೇಳ್ಬೋದು, ಅವ್ರ ಇನ್ಕರೆಕ್ಟ್ಲಿ ಪ್ಲಸ್ ಕರೆಕ್ಟ್ಲಿ ಎರಡನ್ನ ಮಿಕ್ಸ್ ಮಾಡಿ 2 ಕ್ವಶನ್ಸ್ ಅನ್ನ ಕೇಳ್ಬೋದು ಅವ್ರು. ಓಕೆ, ಯಾವ ರೀತಿ ಬೇಕಾದ್ರೂ ಅವರು ಕ್ವಶನ್ ಅನ್ನ ಕೇಳ್ಬೋದು. ಟೋಟಲಿ 2 ಕ್ವಶನ್ಸ್ ಫಿಕ್ಸ್ ಬರುತ್ತೆ ಸ್ಪೆಲ್ಟ್ ಮೇಲೆ. ಓಕೆ, ಸೊ ಇಲ್ಲಿ ಏನ್ ಮಾಡಿದಾನ, ಫಸ್ಟ್ ಕ್ವಶನ್ ಇನ್ಕರೆಕ್ಟ್ಲಿ ಮೇಲೆ ಇತ್ತು, ಸೆಕೆಂಡ್ ಮತ್ತೆ ಏನ್ ಮಾಡಿದಾನ, ಇನ್ಕರೆಕ್ಟ್ಲಿ ಮೇಲೆ ಕ್ವಶನ್ ಅನ್ನ ಕೇಳಿದಾರೆ. ಓಕೆ, 2 ಕ್ವಶನ್ ಇನ್ಕರೆಕ್ಟ್ಲಿ ಮೇಲೆ ಬಂದಿದಾವ್. ನೋಡಿ, 4 ಆಪ್ಷನ್ ಅಲ್ಲಿ 3 ಆಪ್ಷನ್ ಏನಿರುತ್ತೆ ಕರೆಕ್ಟ್ ಸ್ಪೆಲ್ಟ್ ಇರ್ತದ, ಒಂದು ಇನ್ಕರೆಕ್ಟ್ ಸ್ಪೆಲ್ಟ್ ಇರ್ತದ, ಅದು ಯಾವ್ದಂತ ಹೇಳಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ನೋಡಿ ಯಾವ್ದು ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ ನೋಡೋಣ. ಫಸ್ಟ್ ಆಪ್ಷನ್ ವಾಲಂಟೀರ್, ಸೆಕೆಂಡ್ ಬಂದ್ಬಿಟ್ಟು ರೈಸಿಂಗ್, ಥರ್ಡ್ ಬಂದ್ಬಿಟ್ಟು ಕ್ವಾಟಬಲ್ ಅಂಡ್ ಫೋರ್ತ್ ಬಂದ್ಬಿಟ್ಟು ಪ್ಯಾಂಪ್ಲೆಟ್. ಓಕೆ, ಸೊ ನೋಡಿ ಫೋರ್ತ್ ಆಪ್ಷನ್ ಪ್ಯಾಂಪ್ಲೆಟ್. ಸ್ಪೆಲ್ಲಿಂಗ್ ನೋಡಿ, ಪ್ಯಾಮ್, PAM, ಪ್ಯಾಮ್, ಪ್ಲೆಟ್, PHLET, ಪ್ಯಾಂಪ್ಲೆಟ್. ಸೊ ಇದು ಏನಿದೆ ಕರೆಕ್ಟ್ ಸ್ಪೆಲ್ಟ್ ಇದೆ, ಅಂದ್ರೆ ಇದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಆಗಲ್ಲ. ಥರ್ಡ್ ನೋಡಿ ಕ್ವಾಟಬಲ್, ಎಸ್, QUO, ಕ್ವಾಟಬಲ್, TABLE, ಕ್ವಾಟಬಲ್. ಸೊ ಇದು ಕೂಡ ಕರೆಕ್ಟ್ ಇದೆ, ಅಂದ್ರೆ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಆಗಲ್ಲ. ಸೊ ಸೆಕೆಂಡ್ ನೋಡಿ ರೈಸಿನ್, RAI, ರೈಸಿನ್, SIN, ರೈಸಿನ್, ಕರೆಕ್ಟ್ ಇದೆ. ಸೊ ಇದು ಕೂಡ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಆಗಲ್ಲ. ಸೊ ಇಲ್ಲಿ ಉಳಿತ ಯಾವ ಆಪ್ಷನ್? ಫಸ್ಟ್ ಆಪ್ಷನ್ ಉಳಿತು. ನೋಡಿ ಏನ್ ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ ಅಲ್ಲಿ? ವಾಲಂಟಿಯರ್. ವಾಲಂಟಿಯರ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ? OLU, ವಾಲಂಟಿಯರ್, ವಾಲಂಟಿಯರ್. ಓಕೆ, TEER ಬರ್ಬೇಕು, ವಾಲಂಟಿಯರ್ ಅಂತೀವಿ ನಾವು, ವಾಲಂಟಿಯರ್ ಅನ್ನಲ್ಲ, ವಾಲಂಟಿಯರ್. ಸೊ ಅಲ್ಲಿ TEER ಬರ್ಬೇಕು. ದಟ್ಸ್ ವೈ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದಿಲ್ಲಿ? ಫಸ್ಟ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಯಾಕೆ ಅಂತಂದ್ರೆ ಅಲ್ಲಿ TER ಬಂದಿದೆ, ಅಲ್ಲಿ ಏನ್ ಬರ್ಬೇಕು? TEER ಬರ್ಬೇಕು. ದಟ್ಸ್ ವೈ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದಿಲ್ಲಿ? ಫಸ್ಟ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇವು ಬಂದಾಗ ಬಿಟ್ಟೆ ಕೊಡಬಾರ್ದು. ಓಕೆ, ಬಹಳ ಸಿಂಪಲ್ ಇರ್ತದೆ ಇದು.
ಕರೆಕ್ಟ್ಲಿ ಸ್ಪೆಲ್ಟ್ ಆಗಿರ್ಬೋದು, ಸಿನೋನಿಮ್ಸ್, ಆಂಟೋನಿಮ್ಸ್. ಓಕೆ, ಸಬ್ಸ್ಟಿಟ್ಯೂಟ್ ಮೇಲೆ ಫೋಕಸ್ ಮಾಡ್ಬೇಕು. ಅದು ಇಲ್ದಿದಂದ್ರೆ ಕರೆಕ್ಟ್ ಲೈನ್ ಇನ್ಕರೆಕ್ಟ್ ಮೇಲೆ ಫೋಕಸ್ ಮಾಡ್ಬೇಕು. ಆರಾಮಾಗಿ ಪಾಸ್ ಆಗ್ಬೋದು. ಅಲ್ಲೊಂದಿಷ್ಟು ಸಿನೋನಿಮ್ಸ್, ಆಂಟೋನಿಮ್ಸ್ ಮತ್ತೆ ಇಡಿಯಮ್ಸ್ ಗೊತ್ತಿದ್ರೆ ಇಡಿಯಮ್ಸ್ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ ಮೇಲೆ 2 or 3 ಕ್ವಶನ್ಸ್ ಬರುತ್ತೆ, ಅಲ್ಲೊಂದ್ 2 ಕ್ವಶನ್. ಓಕೆ, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಮೇನ್ ಫೋಕಸ್ ಮಾಡ್ಬೇಕಾಗಿದ್ದೆ ಆಂಟೋನಿಮ್ ಮತ್ತೆ ಸಿನೋನಿಮ್ ಅಲ್ಲ, ಕರೆಕ್ಟ್ಲಿ ಇನ್ಕರೆಕ್ಟ್ಲಿ. ಅದು ಈಸಿ ಇದೆ ನಮ್ಗೆ. ಓಕೆ, ಏನು ಓದಲ್ದ್ರು ಅದನ್ನ ಬಿಡಿಸ್ಬೋದು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, 8th ಕ್ವಶನ್ ನೋಡಿ. Select the most appropriate option to fill in the blanks and make the sentence meaningful. Already fill in the blanks ಮೇಲೆ ಕ್ವಶನ್ ಬಂದಿತ್ತ. ಇದು ಸೆಕೆಂಡ್ ಕ್ವಶನ್. ನಾನು ಮೊದಲೇ ಹೇಳಿದ್ದೀನಿ, ಸೆಂಟೆನ್ಸ್ ನಲ್ಲಿ ಅವರು ಹೋಮೋಫೋನ್, ಕರೆಕ್ಟ್ ಆಗಿರೋ ಹೋಮೋಫೋನ್ ಅನ್ನ ಆಯ್ಕೆ ಮಾಡಿ ಅಂತ ಹೇಳ್ಬೋದು. ಅವರು ಸಮ್ಟೈಮ್ಸ್ ಅದು ಕೇಳಿರಲ್ಲ, ಇಂಡೈರೆಕ್ಟ್ಲಿ ಕ್ವಶನ್ ಇರುತ್ತೆ. ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಪ್ರೊನೌನ್ಸಿಯೇಷನ್ ಏನಾಗ್ತಾ ಇದೆ? ರೈಟ್, ನಾಟ್, ರೈಟ್. ಎಸ್, ಸೊ ಅಲ್ಲಿ ಏನಾಗ್ತಾ ಇದೆ? ಪ್ರೊನೌನ್ಸಿಯೇಷನ್ ಸೇಮ್ ಆಗ್ತಾ ಇದೆ, ಬಟ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್. ಎಸ್, ಸೊ ಇಟ್ ಇಸ್ ಕಾಲ್ಡ್, ನಾವು ಏನಂತೀವಿ? ಹೋಮೋಫೋನ್ಸ್ ಅಂತೀವಿ. ಬಟ್ ಹೆಡ್ಲೈನ್ ಅಲ್ಲಿ ಹೋಮೋಫೋನ್ಸ್ ಅನ್ನ ಅವ್ರು ಹೇಳಿಲ್ಲ, ಬಟ್ ಅದು ಏನಿದೆ? ಇಂಡೈರೆಕ್ಟ್ಲಿ ಕ್ವಶನ್ ಇದೆ. ಸೊ ಫಿಕ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಲಸ್ ಹೋಮೋಫೋನ್, ಫಿಕ್ಸ್ ಒಂದು ಕ್ವಶನ್ ಇರುತ್ತೆ. ಇಲ್ಲಿ ಏನ್ ಮಾಡಿದಾರ? ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಲಸ್ ಹೋಮೋಫೋನ್ ಅನ್ನ ಕೇಳಿದಾರೆ. ಓಕೆ, ನೋಡಿ, ಒಂದು ಸೆಂಟೆನ್ಸ್ ಕೊಟ್ಟಿದಾರ, ಅದರಲ್ಲಿ 2 ಬ್ಲಾಂಕ್ ಡಿಲೀಟ್ ಇದೆ. 2 ಬ್ಲಾಂಕಿಗೂ ಸುಟೇಬಲ್ ಆಗುವಂತ ಒಂದು ಹೋಮೋಫೋನ್ ಅನ್ನ ಆಯ್ಕೆ ಮಾಡ್ಬೇಕು. ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು ಅಂತ ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. I taught my son the dash way to tie a dash. I taught my son the dash way to tie a dash. ಇಲ್ಲಿ ಯಾವ ಆಪ್ಷನ್ ಹೊಂದುತ್ತೆ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ರೈಟ್ ಅಂಡ್ ನಾಟ್ ಇದೆ. ನಾಟ್ ಅಂದ್ರೆ ಅದು ಇಲ್ಲ ಅಂತ. ಓಕೆ, ನಾಟ್ ಅದು ಬಿಟ್ಟು ಅಥವಾ ನಾಟ್ ಅಂತ. ಓಕೆ, ಸೊ ರೈಟ್ ಅಂದ್ರೆ ಕರೆಕ್ಟ್ ಅಂತ, ಅಂದ್ರೆ ರೈಟ್ ಅಂದ್ರೆ ಸರಿಯಾದ. ಇಲ್ಲಿ ರೈಟ್ ಅಂತಂದ್ರೆ ಬರೆಯೋದಂತ ಆಗುತ್ತೆ. ಎಸ್, ಇದು ನಾಟ್ ಅಂದ್ರೆ ಏನು? ಈ ನಾಟ್ ಅಂದ್ರೆ ಏನು? ಗಂಟು ಅಂತ. ಈ ನಾಟ್ ಅಂದ್ರೆ ಏನು? ಗಂಟು ಅಂತ. ಸೊ ಇಲ್ಲಿ ಏನ್ ಮಾಡ್ತಾರ ಅಂತಂದ್ರೆ, ಐ ಟಾಟ್ ಮೈ ಸನ್ ದ ಡ್ಯಾಶ್ ವೇ ಟು ಟೈ ಅ ಡ್ಯಾಶ್. ಅಂದ್ರೆ ನನ್ ಮಗನಿಗೆ ಗಂಟ್ ಇರ್ತದಲ್ಲ, ಗಂಟನ್ನ ಯಾವ ರೀತಿ ಟೈ ಮಾಡ್ಬೇಕಂದ್ರೆ ಯಾವ ರೀತಿ ಕಟ್ಬೇಕು ಅಂತ ಹೇಳಿ ನಾನು ಸರಿಯಾದ ವೇ ಅನ್ನ ತಿಳಿಸಿದೆ ಅವನಿಗೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಹೇಳ್ತಿರ್ತಾರ, ಹಂಗ್ ಕಟ್ಟಬಾರ್ದು, ಹಿಂಗ್ ಕಟ್ಟಬೇಕು ಅಂತ. ಸೊ ಅವಳು ಕೂಡ ಏನ್ ಮಾಡ್ತಾ ಇದ್ದಾಳ? ತನ್ನ ಮಗನಿಗೆ ಗಂಟನ್ನ ಯಾವ ರೀತಿ ಕಟ್ಟಬೇಕು ಅಂತ ಹೇಳಿ ಸರಿಯಾದ ಒಂದು ವೇ ಅಲ್ಲಿ ತಿಳಿಸ್ತಾ ಇದ್ದಾಳ. ಸೊ ಅಲ್ಲಿ ಸರಿಯಾದ ವೇ ಅಂದ್ರೆ ಇಲ್ಲಿ ಯಾವ್ದಾಗುತ್ತೆ? ರೈಟ್. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲೂ ರೈಟ್ ಇದೆ ಅಂತ ಹೇಳ್ಬೋದು, ಬಟ್ ಇದು ರೈಟ್ ಅಂದ್ರೆ ಬರೆಯೋದಂತ ಆಗುತ್ತೆ. ಈ ರೈಟ್ ಅಂದ್ರೆ ಸರಿಯಾದ ಅಂತ ಆಗುತ್ತೆ. ಸೊ ರೈಟ್, RIGHT, right? Way to tie a knot. Knot it means ಗಂಟು. ಓಕೆ, ಈ ನಾಟ್ ಆಗಲ್ಲ, ಅಲ್ಲಿ ಈ ನಾಟ್ ಆಗಲ್ಲ, ಈ ನಾಟ್ ಆಗುತ್ತೆ. ಬಟ್ ಇಲ್ಲಿ ರೈಟ್ ಇದೆ, ಇಲ್ಲಿ ರೈಟ್ ಇದೆ. ಈ ರೈಟ್ ಕರೆಕ್ಟ್ ಆಗುತ್ತೆ, ಈ ರೈಟ್ ಕರೆಕ್ಟ್ ಆಗಲ್ಲ. ಸೊ ಇದು ದಟ್ಸ್ ವೈ ಐ ಟಾಂಟ್ ಮೈ ಸನ್ ದ ರೈಟ್ ವೇ ಟು ಟೈ ಅ ನಾಟ್. ಮೀನ್ಸ್ ಗಂಟನ್ನ ಯಾವ ರೀತಿ ಕಟ್ಟಬೇಕು ಅನ್ನೋದು ಒಂದು ಸರಿಯಾದ ವೇ ಅನ್ನ ನನ್ನ ಮಗನಿಗೆ ನಾನು ತಿಳಿಸಿದೆ ಅಂತ ಆಗುತ್ತೆ. ದಟ್ಸ್ ವೈ third option is the correct option. Okay, any doubts here? No doubts. Okay, nodi 9th question. Select the most appropriate option that can substitute. Okay, idu en madidar 9th question en madidara? Substitute ಮೇಲೆ question ಇದೆ. So substitute ಮೇಲೆ fix 2 or 3 questions barutte. Okay, nodi, substitute the underline segment in the given sentence. Okay, if there is no needed to substitute, select no substitution. ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ನಾವೇನ್ ಮಾಡ್ಬೇಕು? ಪರ್ಯಾಯ, ರೀಪ್ಲೇಸ್, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ರೀಪ್ಲೇಸ್ ಮಾಡಿದಾಗ, ಪರ್ಯಾಯ ಮಾಡಿದಾಗ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಯಾವ ಆಪ್ಷನ್ ಹೊಂದುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ವೆನ್ ಐ ವಾಸ್ ಯಂಗ್, ನಾನು ಹೆಂಗಿರ್ಬೇಕಾದ್ರೆ, ಅಂದ್ರೆ ಈಗ ಪಾಸ್ಟ್ ಬಗ್ಗೆ ಹೇಳ್ತಾ ಇದ್ದಾನೆ.
ಓಕೆ, ಅದ್ ನಮ್ಗೆ ಗೊತ್ತಾಯ್ತು, ಇದು ಪಾಸ್ಟ್ ಟೆನ್ಸ್ ನಲ್ಲಿ ಇದೆ ಅಂತ ಗೊತ್ತಾಯ್ತು ನಮ್ಗೆ ಇವಾಗ. ಓಕೆ, ಇದು ಯಾವ ಟೆನ್ಸ್ ನಲ್ಲಿ ಇದೆ ಅಂತ ಗೊತ್ತಾಯ್ತು, ಪಾಸ್ಟ್ ಟೆನ್ಸ್ ನಲ್ಲಿ ಇದೆ ಅಂತ ಗೊತ್ತಾಯ್ತು. ವೆನ್ ಐ ವಾಸ್ ಯಂಗ್ ಐ ಕ್ಯಾನ್ ಮೆಮೊರೀಸ್ ಲೆಸನ್ಸ್ ಫಾಸ್ಟರ್ ದೆನ್ ಮೋಹನ್. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ಐ ಕ್ಯಾನ್ ಮೆಮೊರೀಸ್ ಲೆಸನ್ಸ್ ಫಾಸ್ಟರ್ ದೆನ್ ಮೋಹನ್ ಅನ್ನೋದು ಏನ್ ಮಾಡಿದಾರ, ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಇದು ಮೊದಲು ಕರೆಕ್ಟ್ ಇದೆ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಸೊ ಇದು ಏನಿದೆ, ಕರೆಕ್ಟ್ ಇದೆನಾ? ಒಂದ್ ಥಿಂಗ್ ಅರ್ಥ ಮಾಡ್ಕೋಬೇಕು, ಯಾವಾಗ ಕ್ಯಾನ್ ಅನ್ನ ಯೂಸ್ ಮಾಡ್ಬೇಕು ಅಂತ ಕೇಳಿದ್ರು. ಎಸ್, ಕ್ಯಾನ್ ಅಂಡ್ ಕುಡ್ ಅನ್ನ ಯಾವಾಗ ಯೂಸ್ ಮಾಡ್ಬೇಕು ಅಂತ. ಎಸ್, ಸೊ ಇದು ಇಂಪಾರ್ಟೆಂಟ್ ಇದೆ. 2 ಮಿನಿಟ್ಸ್ ಕೇಳಿ, 2 ನಿಮಿಷ ಕೇಳಿ. ಓಕೆ, ಕ್ಯಾನ್ ಅಂಡ್ ಕುಡ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಂತ ಕೇಳಿದ್ರು. ಓಕೆ, ಯಾವಾಗ ಪಾಸ್ಟ್ ಪಾಸಿಬಿಲಿಟಿ ಇರ್ತದ, ಪಾಸ್ಟ್ ಎಬಿಲಿಟಿ ಇರ್ತದ, ಆ ಟೈಮಿಗೆ ಏನ್ ಮಾಡ್ಬೇಕು, ಕುಡ್ ಅನ್ನ ಯೂಸ್ ಮಾಡ್ಬೇಕು. ಪಾಸ್ಟ್ ಟೆನ್ಸ್. ವೆನ್ ಐ ವಾಸ್ ಯಂಗ್ ಅಂದ್ರೆ ಹಿಂದಿನ ಬಗ್ಗೆ ಹೇಳ್ಬೇಕಾದ್ರೆ ಅವಾಗ ನಾವೇನಂತೀವಿ, ಪಾಸಿಬಿಲಿಟಿ, ಇಟ್ ಮೀನ್ಸ್ ಮೇ ನಾಟ್ ಕಮ್ ಆರ್ ಕಮ್. ಓಕೆ, ಅಂತಾವ್ ಹೇಳ್ಬೇಕಾದ್ರೆ ಎಬಿಲಿಟೀಸ್ ಬಗ್ಗೆ ಹೇಳ್ಬೇಕು. ಈ ಫಾರ್ ಎಕ್ಸಾಂಪಲ್ ಅವ ಏನ್ ಹೇಳ್ತಾ ಇದ್ದಾನ, ನಾನ್ ಹೆಂಗಿರ್ಬೇಕಾದ್ರೆ ನನ್ ಮೆಮೊರೀಸ್ ಅಂದ್ರೆ ನೋಡಿ, ಐ ಕ್ಯಾನ್ ಮೆಮೊರೀಸ್ ಲೆಸನ್ಸ್ ಫಾಸ್ಟರ್ ದೆನ್ ಮೋಹನ್. ಮೋಹನ್ ಕಿನ ನಂದು ಮೆಮೊರಿ ಏನದ ಬಹಳಷ್ಟು ಫಾಸ್ಟ್ ಇತ್ತಂತ ಮೆಮೊರೀಸ್ ನಲ್ಲಿ. ಸೊ ಅವ ಅದು ಹಿಂದಿನ ಬಗ್ಗೆ ಹೇಳ್ತಾ ಇದ್ದಾನೆ. ಓಕೆ, ಪಾಸ್ಟ್ ಬಗ್ಗೆ ಹೇಳ್ಬೇಕಾದ್ರೆ ನಾವ್ ಏನ್ ಯೂಸ್ ಮಾಡ್ಬೇಕು, ಕುಡ್ ಅನ್ನ ಯೂಸ್ ಮಾಡ್ಬೇಕು. ಏನ್ ಯೂಸ್ ಮಾಡ್ಬೇಕು, ಕುಡ್ ಅನ್ನ ಯೂಸ್ ಮಾಡ್ಬೇಕು. ಅದೇ ಪ್ರೆಸೆಂಟ್ ಟೆನ್ಸ್ ಇತ್ತು, ಪ್ರೆಸೆಂಟ್ ಪಾಸಿಬಿಲಿಟೀಸ್, ಪ್ರೆಸೆಂಟ್ ಎಬಿಲಿಟಿ ಇತ್ತಂದ್ರೆ ಆ ಟೈಮಿಗೆ ಕ್ಯಾನ್ ಯೂಸ್ ಮಾಡ್ಬೇಕು. ಓಕೆ, ಇದು ಡಿಫ್ರೆನ್ಸ್. ಇದು ಯಾವ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸ್ ಇದೆ. ವೆನ್ ಐ ಅಂದ್ರೆ ಆ ಹಿಂದಿನ ಬಗ್ಗೆ ಹೇಳ್ತಾ ಇದ್ದೇನೆ, ಅಲ್ಲಿ ಏನ್ ಬರ್ಬೇಕು, ಇವಾಗ ಕುಡ್ ಬರ್ಬೇಕು. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಕ್ಯಾನ್ ಕೊಟ್ಟಿದ್ದಾರೆ. ಇದು ಪ್ರೆಸೆಂಟ್ ಪಾಸಿಬಿಲಿಟಿ ನಲ್ಲಿ ಯೂಸ್ ಮಾಡ್ತೀವಿ, ಎಬಿಲಿಟಿ ನಲ್ಲಿ ಯೂಸ್ ಮಾಡ್ತೀವಿ. ದಟ್ಸ್ ವೈ ಕ್ಯಾನ್ ಬರಲ್ಲ. ಅದನ್ನ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವ್ದಾಗುತ್ತೆ, ಈ ಥರ್ಡ್ ಆಪ್ಷನ್ ಆಗಲ್ಲ. ಬಿಕಾಸ್ ಕ್ಯಾನ್ ಬಂದಿದೆ, ಅದು ಮಿಸ್ಟೇಕ್ ಇದೆ. ಸೊ ನೋ ಸಬ್ಸ್ಟಿಟ್ಯೂಷನ್ ಆಗಲ್ಲ. ನಾವು ಯಾವ ಹಾಕ್ತಿವಿ ನೋ ಸಬ್ಸ್ಟಿಟ್ಯೂಷನ್ ಅಂತ, ಯಾವಾಗ ಸೆಂಟೆನ್ಸ್ ಕರೆಕ್ಟ್ ಇರ್ತದ ಅವ್ ಹಾಕ್ತಿವಿ. ಈಗ ಅದು ಮಿಸ್ಟೇಕ್ ಇದೆ, ಸೊ ಥರ್ಡ್ ಆಪ್ಷನ್ ಆಗಲ್ಲ. ಈಗ ಉಳಿತಾವ್ 3 ಆಪ್ಷನ್. ಇಲ್ಲಿ ಇದನ್ನು ಆಗಲ್ಲ, ಬಿಕಾಸ್ ಕ್ಯಾನ್ ಇದೆ, ಇದನ್ನು ಕ್ಯಾನ್ ಬಂದಿದೆ. ಉಳಿತಾವು 2 ಆಪ್ಷನ್. ನೋಡಿ ಏನ್ ಮಿಸ್ಟೇಕ್ಸ್ ಇದೆ ನೋಡಿ. ಇಲ್ಲಿ ನೋಡಿ ದೆನ್ ಇದೆ, ಇಲ್ಲಿ ಏನಿದೆ, ದೆನ್ ಇದೆ. ಫಸ್ಟ್ ಆಪ್ಷನ್ ಅಲ್ಲಿ ಏನ್ ಬಂದಿದೆ, 2 ಬಂದಿದೆ. ಸೊ ಅಲ್ಲಿ 2 ಬರಲ್ಲ, ಏನು ಮಿಸ್ಟೇಕ್ ಇರಲ್ಲ. ಎಲ್ಲಿ ಮಿಸ್ಟೇಕ್ ಇರುತ್ತೆ ಅದಿಷ್ಟೇ ರಿಪ್ಲೇಸ್ ಮಾಡ್ಬೇಕು, ಉಳಿಕೆ ಸೆಂಟೆನ್ಸ್ ಸೇಮ್ ಇರ್ತದೆ, ಏನು ಚೇಂಜಸ್ ಆಗಲ್ಲ. ಸೊ ಅಲ್ಲಿ 2 ಬರಲ್ಲ, ದೆನ್ನೇ ಬರುತ್ತೆ. ಸೊ ಇದು ಕೂಡ ಆಗಲ್ಲ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಎನಿ ಡೌಟ್ಸ್? ಸಿಂಪಲ್ ಇದೆ, ಏನಿಲ್ಲ. ಜಸ್ಟ್ ಕ್ಯಾನ್ ಅನ್ನ ಕುಡ್ ಅನ್ನ ಯಾವಾಗ ಯೂಸ್ ಮಾಡ್ಬೇಕಂತ ಗೊತ್ತಿರ್ಬೇಕು. ಕ್ಯಾನ್ ಅನ್ನ ನಾವು ಪ್ರೆಸೆಂಟ್ ಪಾಸಿಬಿಲಿಟಿ ಅಬಿಲಿಟಿ ಇದ್ದಾಗ ಕ್ಯಾನ್ ಅನ್ನ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ಇರ್ಬೇಕಾದ್ರೆ ಯಾವಾಗ ಪಾಸ್ಟ್ ಎಬಿಲಿಟಿ, ಪಾಸ್ಟ್ ಪಾಸಿಬಿಲಿಟಿ ಇರ್ತದ ಅವಾಗ ನಾವ್ ಏನ್ ಮಾಡ್ತೀವಿ, ಕುಡ್ ಅನ್ನ ಯೂಸ್ ಮಾಡ್ತೀವಿ. ದಟ್ಸ್ ಇಟ್. ಸೊ ಇದು ಪಾಸ್ಟ್ ಟೆನ್ಸ್ ಇರೋ ಕಾರಣ ಕುಡ್ ಅನ್ನ ಯೂಸ್ ಮಾಡ್ಬೇಕು. ಅದನ್ನ ರೀಪ್ಲೇಸ್ ಮಾಡಿದಾಗ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನೌ? ಓಕೆ, 9th 10th ಕ್ವಶನ್ ನೋಡಿ. Select the most appropriate synonym. Appropriate synonym. Okay, appropriate synonym. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು, ಸೇಮ್ ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಟೋಟಲಿ 2 or 3 ಕ್ವಶನ್ಸ್ ಬರುತ್ತೆ ಅಂತ ಹೇಳಿದೀನಿ. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಅಬ್ಸ್ಟ್ರಕ್ಟ್. ಅಬ್ಸ್ಟ್ರಕ್ಟ್ ಮೀನ್ಸ್ ವಾಟ್? ಅಬ್ಸ್ಟ್ರಕ್ಟ್ ಅಂತಂದ್ರೆ ಬ್ಲಾಕ್ಸ್ ಇರ್ತಾವಲ್ಲ, ಅಂದ್ರೆ ಈಗ ಅಡಿಗಲ್ಲು ಅಂತೀವಲ್ಲ. ಈಗ ಸಪೋಸ್ ನಾವ್ ಏನೋ ಒಂದ್ ಕೆಲಸ ಮಾಡ್ಬೇಕಾದ್ರೆ ನಡುವಂದ್ ಏನೋ ಅಡ್ಡಗಾಲ್ ಬರ್ತದ ಅಂತ ಬೈತೀವಲ್ಲ. ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ ಯಾವಾಗ್ನು ನಾವ್ ಏನೋ ಕೆಲಸ ಮಾಡ್ಬೇಕಂದ್ರೆ ಬರೇ ಏನ್ರ ಒಂದ್ ಅಡ್ಗಾಲ್ ಬರ್ದೇ ಬರ್ತದ ನೋಡ್ ಅಂತ ಬೈತಿರ್ತೀವಿ ನಾವು. ಸೊ ಅದು ಏನು, ಅಬ್ಸ್ಟ್ರಕ್ಟ್. ಓಕೆ, ಸೊ ಇಲ್ಲಿ ಅಬ್ಸ್ಟ್ರಕ್ಟ್ ಈಗ ಸಮಾನ ಪದ ಕೇಳಿದಾರ. ಮೀನ್ಸ್ ಅಡಿಗಲ್ಲಿಗ ಅಥವಾ ಯಾರು ಕಾಲ್ ಹಾಕ್ತಿರ್ತಾರಲ್ಲ ನಡು ಏನೋ ಒಂದ್ ಕೆಲಸ ಮಾಡ್ಬೇಕಾದಕ್ಕ ಅದಕ್ ಸಮಾನ ಪದ ಕೇಳಿದಾರ. ಇಲ್ಲಿ ಯಾವ್ದಾಗುತ್ತೆ, ಈ ಫಾರ್ ಎಕ್ಸಾಂಪಲ್ ನಾವು ಬೈಕ್ ಅಥವಾ ರೋಡ್ ಮೇಲೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲಿ ಬ್ಲಾಕ್ಸ್ ಬರ್ತದ, ಬ್ಲಾಕ್ ಆಗ್ಯದ ಅಂತಾರಿ. ಅಂದ್ರೆ ಅಲ್ಲಿ ಏನಾಗ್ಯದ, ಎಲ್ಲ ಏನೋ ಅಥವಾ ಏನೋ ರೋಡೇ ಹಾಳಾಗಿರ್ಬೋದು ಅಥವಾ ಬ್ಲಾಕ್ಸ್ ಬಿದ್ದಿರ್ತದಲ್ಲಿ. ಸೊ ಬ್ಲಾಕ್ ಆಗ್ಯದ ಅಂತೀವಿ. ಸೊ ಅದಕ್ಕ
ಯಾವ್ದು ಆಪ್ಷನ್ ಆಗುತ್ತೆ 4 ಆಪ್ಷನ್ ಅಲ್ಲಿ ನೋಡಿ? ಅಬ್ಸ್ಟ್ರಕ್ಟ್ ಗೆ ಬ್ಲಾಕ್ ಇಸ್ ಕರೆಕ್ಟ್. ಓಕೆ, ಅಬ್ಸ್ಟ್ರಕ್ಟ್ ಗೆ ಸಮಾನ ಪದ ಯಾವ್ದಾಗುತ್ತೆ? ಬ್ಲಾಕ್ ಆಗುತ್ತೆ. ಅಲ್ಲಿ ಓಬೆ ಆಗಲ್ಲ, ಅಂಡ್ ಮ್ಯಾಗ್ನಿಫೈ ಆಗಲ್ಲ, ಅಂಡ್ ಸಪರೇಟ್ ಆಗಲ್ಲ. ಓಕೆ, ಇಲ್ಲಿ ಯಾವ್ದಾಗುತ್ತೆ? ಸೆಕೆಂಡ್ ಬ್ಲಾಕ್ ಇಸ್ ಕರೆಕ್ಟ್. ಇದನ್ನು ಸಿಂಪಲ್ ಇದೆ, ಫುಲ್ ಸಿಂಪಲ್ ಇದೆ. ಎನಿ ಡೌಟ್ಸ್ ಹಿಯರ್? ಓಕೆ, 11th ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್. ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮೇಲೆ ಕ್ವಶನ್ ಬಂದಿದೆ, ಇದು ಸೆಕೆಂಡ್ ಕ್ವಶನ್. ಓಕೆ, ಸೊ ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ನ ಅಂಡರ್ಲೈನ್ ಮಾಡಿರ್ತಾರೆ. ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಆಗ್ಬೇಕು. ಬಟ್ 4 ಆಪ್ಷನ್ ಅಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಇಸ್ ನಾಟ್ ಹಿಯರ್. ದಟ್ಸ್ ವೈ ವಿ ಸಬ್ಸ್ಟಿಟ್ಯೂಟ್ ಇಟ್ ಅಂಡ್ ವಿ ರೀಪ್ಲೇಸ್ ಇಟ್. ಓಕೆ, ಸೊ ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಈ ಏನ್ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿದಾರೆ ಅದು ಕರೆಕ್ಟ್ ಇದೆ ಇಲ್ವಾ ಅಂತ ನೋಡೋಣ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಐ ವಾಸ್ ವೆರಿ ಮಚ್ ಸರ್ಪ್ರೈಸ್ಡ್. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ? ವೆರಿ ಮಚ್ ಸರ್ಪ್ರೈಸ್ಡ್. I was very much surprised to see Mariamma at the party. ಅಂದ್ರೆ ಇಲ್ಲಿ ಏನಾಗಿದೆ? ಒಂದ್ ಪಾರ್ಟಿ ಇದೆ, ಆ ಪಾರ್ಟಿನಲ್ಲಿ ಮರಿಯಮ್ಮ ಬಂದಾಳ. ಮರಿಯಮ್ಮ ನೋಡಿ ಅಕ್ಕೇನಾಗ್ಯಾಳ? ಗಾಬರಿ ಆಗ್ಯಾಳ. ಅವ್ರೇನ್ ಹೇಳಿದಾರಲ್ಲಿ? ಅಕ್ಕಿಗ್ ನೋಡ್ ಫುಲ್ ಸರ್ಪ್ರೈಸ್ ಆಗ್ಯಾಳ ಅಂತ ಹೇಳ್ಯಾರಲ್ಲಿ. ಸೊ ಅಲ್ಲಿ ಸರ್ಪ್ರೈಸ್ ಆಗಲ್ಲ, ಅಕ್ಕಿ ಏನಾಗ್ತಾಳ? ಆ ಮರಿಯಮ್ಮ ನೋಡಿ ಗಾಬರಿ ಆತಾಳ. ಸೊ ಅಲ್ಲಿ ಗಾಬರಿ ಆಗ್ಲಕ್ಕ ನಾವು ವೆರಿ ಮಚ್ ಸರ್ಪ್ರೈಸ್ಡ್ ಅನ್ನಲ್ಲ. ಓಕೆ, ಅದಕ್ಕೋಸ್ಕರ ಅದು ರೀಪ್ಲೇಸ್ ಮಾಡಿದಾಗ ಯಾವ ಆಪ್ಷನ್ ಆಗುತ್ತೆ? ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಬೋಲ್ಡ್ ಇದೆ, ಸಾರಿ ಬೌಲ್ಡ್. ಸೆಕೆಂಡ್ ಬಂದ್ಬಿಟ್ಟು ಅಸ್ಟೋನಿಶ್ಡ್ ಇದೆ. ಥರ್ಡ್ ಬಂದ್ಬಿಟ್ಟು ಸ್ಟಾಲ್ಕ್ಡ್ ಇದೆ. ಫೋರ್ತ್ ಬಂದ್ಬಿಟ್ಟು ಅಗಾಸ್ಟ್ ಇದೆ. ಇಲ್ಲಿ ಆಪ್ಷನ್ ಆಗುತ್ತೆ ಗಾಬರಿಗೆ ನಾವೇನಂತೀವಿ ಇಂಗ್ಲಿಷ್ ನಲ್ಲಿ? ಅಸ್ಟೋನಿಶ್ಡ್ ಅಂತೀವಿ. ಗಾಬರಿ ಆಗೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತೀವಿ? ಅಸ್ಟೋನಿಶ್ಡ್ ಅಂತೀವಿ. ಸೊ ಇಲ್ಲಿ ವೆರಿ ಮಚ್ ಸರ್ಪ್ರೈಸ್ಡ್ ಅನ್ನ ರೀಪ್ಲೇಸ್ ಮಾಡಿದಾಗ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಐ ವಾಸ್ ಅಸ್ಟೋನಿಶ್ಡ್ ಟು ಸಿ ಮರಿಯಮ್ಮ ಅಟ್ ದ ಪಾರ್ಟಿ. ಅಂದ್ರೆ ಪಾರ್ಟಿನಲ್ಲಿ ಮರಿಯಮ್ಮನ ನೋಡಿ ನಾನು ಗಾಬರಿ ಆದೆ ಅಂತ ಆಗುತ್ತೆ. ಸೊ ದಟ್ಸ್ ವೈ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 12th ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಓಕೆ, ಅಪ್ರೋಪ್ರಿಯೇಟ್ ಆಂಟೋನಿಮ್. ಐ ಥಿಂಕ್ 4th ಕ್ವಶನ್ ಇದು ಆಂಟೋನಿಮ್ ಅಲ್ಲಿ. ಸಿನೋನಿಮ್ ಅಲ್ಲಿ ಐ ಥಿಂಕ್ 2 or 3 ಕ್ವಶನ್ ಆಯ್ತು ಅನ್ಕೋತೀನಿ. ಓಕೆ, ಸೊ ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಎಂಡ್ ಸರ್ಕಲ್. ಎಂಡ್ ಸರ್ಕಲ್ ಇಟ್ ಮೀನ್ಸ್ ವಾಟ್? ಅಂದ್ರೆ ಸುತ್ತುವರಿದ. ಎಂಡ್ ಸರ್ಕಲ್ ಮೀನ್ಸ್ ವಾಟ್? ಸುತ್ತುವರಿದ. ಸುತ್ತುವರಿದ ಅಥವಾ ಸ್ಪ್ರೆಡ್ ಅಂತೀವ? ಸ್ಪ್ರೆಡ್. ಓಕೆ, ಸುತ್ತುವರಿದ, ಸ್ಪ್ರೆಡ್, ಎಂಡ್ ಸರ್ಕಲ್ ಎಲ್ಲ ಮೀನಿಂಗ್ ಸೇಮ್. ಸೊ ಅಲ್ಲಿ ಏನ್ ಕೇಳಿದಾರೆ ಅವರು? ವಿರುದ್ಧ ಪದ ಕೇಳಿದಾರೆ. ಸೊ ವಿರುದ್ಧ ಪದ ಅಂದ್ರೆ ಏನಾಗುತ್ತೆ ನೋಡಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಎಂಟೈರ್ ಇದೆ, ಅಂದ್ರೆ ಹೋಲ್ ಎಲ್ಲಾನು ಬಂತು. ಸೆಕೆಂಡ್ ಬಂದ್ಬಿಟ್ಟು ಎಂಟಿಸ್ ಇದೆ. ಥರ್ಡ್ ಬಂದ್ಬಿಟ್ಟು ಎಂಬ್ರೆಸ್ ಇದೆ. ಫೋರ್ತ್ ಬಂದ್ಬಿಟ್ಟು ಎಕ್ಸ್ಕ್ಲೂಡ್ ಇದೆ. ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಸ್ಪ್ರೆಡ್ ಅಂದ್ರೆ ಎಲ್ಲ ಕಡೆ ಸುತ್ತುವರೆದಿದ್ದು. ಸುತ್ತುವರೆದನ್ನ ಬಿಟ್ಟು ಅಪೋಸಿಟ್ ಇದೆ, ಅದನ್ನ ಬಿಟ್ಟು ಅಲ್ತೀವಿ ನಾವು ಎಕ್ಸ್ಕ್ಲೂಡ್. ಎಸ್, ವೆರಿ ಗುಡ್. ಇಲ್ಲಿ ಒಂದ್ ಥಿಂಗ್ ಅರ್ಥ ಮಾಡ್ಕೋಬೇಕು, ಯಾವಾಗ ಇ ಎನ್ ಬರುತ್ತೆ ಅಲ್ಲಿ ಇ ಎಕ್ಸ್ ಬರ್ತದೆ. ಇ ಎಕ್ಸ್ ಎಲ್ ಬರ್ತದ, ಇ ಎನ್ ಬರ್ತದೆ, ನೆನ್ಪಿಟ್ಕೋಬೇಕು. ಇದು ಎಕ್ಸ್ಕ್ಲೂಡ್, ಇನ್ಕ್ಲೂಡ್. ಇಲ್ಲಿ ಇನ್ ಎಕ್ಸ್. ಸೊ ಇಂಥ ವರ್ಡ್ ಬಂದಾಗ ಬಹಳ ಕೇರ್ಫುಲ್ ಆಗಿ ಜಸ್ಟ್ ಸಿಂಪಲ್ ಎಲ್ಲಿ ಇ ಎಕ್ಸ್ ಇದೆ ನೋಡ್ಕೋಬೇಕು. ಓಕೆ, ಇ ಎನ್ ಮ್ಯಾಲ್ ಬತ್ತು ಅಂದ್ರೆ ಇ ಎಕ್ಸ್ ತಳಗೆಲ್ಲವ ಅಂತ ನೋಡ್ಕೋಬೇಕು. ಅದ್ ನಮ್ಗೇನು ವರ್ಡ್ಸ್ ಬಗ್ಗೆ ಗೊತ್ತಿರ್ಲಿಲ್ಲ ಅಂದ್ರ ಇದು ಸಿಂಪಲ್ ವೇ. ಯಾವಾಗ ಇ ಎನ್ ಬರುತ್ತೆ ಆಪ್ಷನ್ ಅಲ್ಲಿ ಇ ಎಕ್ಸ್ ಇರ್ತದ. ಸೊ ಇಲ್ಲಿ ಇ ಎಕ್ಸ್ ಇದೆನಾ? ಇಂಥ ಕ್ವಶನ್ ಒಂದ್ಸಲ್ರಿ ಆಲ್ರೆಡಿ ರಿಪೀಟ್ ಆಗಿದೆ ಈ ಕ್ವಶನ್. ಇಂಥ ಕ್ವಶನ್ ಅನ್ನ ಕೇಳಿದ್ರು ಅವ್ರು. ಸೊ ಇಲ್ಲಿ ಇ ಎಕ್ಸ್ ಬತ್ತಂದ್ರೆ ಇಲ್ಲಿ ಇ ಎನ್ ಹುಡುಕ್ಬೇಕು. ಓಕೆ, ಸೊ ಇಲ್ಲಿ ಎಕ್ಸ್ಕ್ಲೂಡ್ ಇಸ್ ಕರೆಕ್ಟ್. ಓಕೆ, ಎಕ್ಸ್ಕ್ಲೂಡ್ ಇಟ್ ಮೀನ್ಸ್ ವಾಟ್? ಹೊರತುಪಡಿಸಿ. ಅಂದ್ರೆ ಎಕ್ಸೆಪ್ಟ್ ಅನ್ಬೋದಾ? ಅನ್ಬೋದಾ? ಎಕ್ಸೆಪ್ಟ್, ನಾಟ್ ದಟ್ ಎಕ್ಸೆಪ್ಟ್, ಇದು ಅಲ್ಲ. ಓಕೆ, ಎಕ್ಸೆಪ್ಟ್ ಇದು ಅಲ್ಲ, ಇದು ಇದು ಎಕ್ಸೆಪ್ಟ್ ಅದನ್ನ ಬಿಟ್ಟು ಅನ್ನಕ್ ನಾವ್ ಇದು ಅಂತೀವಿ. ಅದು ಎಕ್ಸೆಪ್ಟ್ ಅಂದ್ರೆ ನಮ್ದು ಅಂದ್ರೆ ಬೇರೆಯವ್ರಲಿಂದ ಏನೋ ಬಯಕೆನ ಕೇಳ್ತಿರ್ತೀವಲ್ಲ, ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಅದು ಅಲ್ಲ. ಇದು ಎಕ್ಸೆಪ್ಟ್, ಇದು ಆಗಲ್ಲ. ಅದನ್ನು ಹೊರತುಪಡಿಸಿ ಅಲ್ಲಕ್ಕ ಎಕ್ಸೆಪ್ಟ್ ಅಂತ ಅಂತೀವಿ. ಓಕೆ, ಹೊರತುಪಡಿ ಅಂದ್ರೆ ಸುತ್ತುವರಿದಕ್ಕ
ವಿರುದ್ಧ ಪದ ಏನಾಗುತ್ತೆ, ಹೊರತುಪಡಿಸಿ ಇಸ್ ಅ ಕರೆಕ್ಟ್. ಅಂಡ್ ಸರ್ಕಲ್ ವಿರುದ್ಧ ಪದ ಎಕ್ಸ್ಕ್ಲೂಡ್ ಇಸ್ ಅ ಕರೆಕ್ಟ್ ಆಪ್ಷನ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ 13 ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಂ. ಆಲ್ರೆಡಿ ಇಡಿಯಂ ಮೇಲೆ ಒಂದು ಕ್ವಶನ್ ಬಂದಿತ್ತ, ಪುಲ್ ಯುವರ್ ಸೆಲ್ಫ್ ಅಂತ. ಸೊ ಅದು ಇಡಿಯಂ ಇತ್ತು. ಇಲ್ಲೇನ್ ಮಾಡಿದಾರೆ ಅವರು, ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಇದು ಏನಿದೆ, ಇಡಿಯಂ ಇದೆ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು, 4 ಆಪ್ಷನ್ ಅಲ್ಲಿ ಅದಕ್ಕೆ ಅರ್ಥವನ್ನ ಹುಡುಕ್ಬೇಕು. ಸೊ ಇಲ್ಲಿ ಏನ್ ಮಾಡಿದಾರ, ಸಬ್ಸ್ಟಿಟ್ಯೂಟ್ ಪ್ಲಸ್ ಇಡಿಯಂ ಎರಡನ್ನು ಮಿಕ್ಸ್ ಮಾಡಿ ಕೇಳಿದಾರ. ಇದಕ್ ನಾವ್ ಏನಂತ ಕರಿತೀವಿ, ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಈವನ್ ದೋ ಹಿಸ್ ಕಾರ್ ವಾಸ್ ಬ್ಯಾಡ್ಲಿ ಡ್ಯಾಮೇಜ್ಡ್ ಇನ್ ದ ಆಕ್ಸಿಡೆಂಟ್, ರೋಹನ್ ಡಿಡ್ ನಾಟ್ ಟರ್ನ್ ಹೇರ್. ವಾವ್, ನೋಡಿ ಎಷ್ಟು ಮಸ್ತ್ ಹೇಳಿದಾರ. ಈವನ್ ದೋ ಹಿಸ್ ಕಾರ್ ವಾಸ್ ಬ್ಯಾಡ್ಲಿ ಡ್ಯಾಮೇಜ್ಡ್ ಇನ್ ದ ಆಕ್ಸಿಡೆಂಟ್, ರೋಹನ್ ಡಿಡ್ ನಾಟ್ ಟರ್ನ್ ಹೇರ್. ಇಲ್ಲಿ ಏನಾಗಿದೆ, ಒಂದು ಕಾರ್ ಏನಾಗಿದೆ, ಆಕ್ಸಿಡೆಂಟ್ ಆಗಿದೆ. ಯಾರ ಕಾರಿಗ, ರೋಹನ್ ಕಾರಿಗೆ ಆಕ್ಸಿಡೆಂಟ್ ಆದಾಗ ಅವ್ನ ಕಾರ್ ಏನಾಗಿದೆ, ಡ್ಯಾಮೇಜ್ ಆಗದ. ಡ್ಯಾಮೇಜ್ ಆದ್ರೂ ಕೂಡ ಅವ್ನ ಹೇರ್ ಏನಿದೆ ಒಟ್ಟ ಹೇರ್ ಏನಾಗಿಲ್ಲ, ಟರ್ನೇ ಆಗಿಲ್ಲ ಅಂತ, ಚೇಂಜೇ ಆಗಿಲ್ಲ ಅಂತ, ಹಂಗೆ ಅದಾವಂತ. ಅರ್ಥ ಏನು, ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಆಕ್ಸಿಡೆಂಟ್ ಆಗಿದೆ, ಕಾರಿಗೆಲ್ಲ ಡ್ಯಾಮೇಜ್ ಆಗಿದೆ, ಬಟ್ ಅವ್ನ ಹೇರ್ ಟರ್ನ್ ಆಗಿಲ್ಲ, ಒಟ್ಟ ಅವ್ನ ಏನು ಅಳಗಾಡಿಲ್ಲ ಅವು. ಎಸ್, ವೆರಿ ಗುಡ್. ಟು ಶೋ ನೋ ಔಟ್ವರ್ಡ್ ಎಮೋಷನ್ಸ್. ಬಿಕಾಸ್ ಅದು ಏನ್ ಹೋಲಿಸಿದಾರೆ ನೋಡಿ, ಅಂದ್ರೆ ಹೇರ್ ಅನ್ನ ನಮ್ಮ ಎಮೋಷನ್ಸ್ ಹೋಲಿಸಿ ಹೇಳಿದಾರೆ. ಅಂದ್ರೆ ನಾನಂತೂ ಫುಲ್ ಎಮೋಷನಲ್ ಇದ್ದೀನಿ, ಗೊತ್ತದ ನನ್ಗೆ. ಸೊ ನಾವೇನ್ ಮಾಡ್ತೀವಿ, ಎಮೋಷನ್ಸ್ ಗಳನ್ನ, ಬಾಹ್ಯ ಎಮೋಷನ್ಸ್ ಗಳು ಏನಿರ್ತಾವ ಒಟ್ಟ ನಾವು ತೋರ್ಸ್ಕೊಡಲ್ಲ. ಎಸ್, ನಮ್ಗೆ ಏನೂ ಆಗಿಲ್ಲ ಅನ್ನೋ ರೀತಿ ಇರ್ತೀವಿ ನಾವು. ಎಸ್, ಓಕೆ, ಹಂಗಿರ್ಬೇಕು ಕೂಡ. ಓಕೆ, ಸೊ ನಾವೇನ್, ಪ್ರತಿಯೊಬ್ರು ವ್ಯಕ್ತಿಗಳು ಹೆಂಗಿರ್ತಾರ, ಎಲ್ಲಾರ ಹತ್ರ ಚೇಂಜಸ್ ಇರ್ತದೆ. ಎಸ್, ಕೆಲವು ವ್ಯಕ್ತಿಗಳು ಏನಾಗಿದ್ರು ತೋರ್ಸ್ಕೊಳಲ್ಲ, ಏನು ಆಗಿಲ್ಲ ಅನ್ಬೇಕು ಆ ವ್ಯಕ್ತಿಗಳಿಗೆ ನೋಡ್ರಿ, ಹಂಗಿರ್ತಾರ. ಕೆಲವು ವ್ಯಕ್ತಿಗಳು ಹೆಂಗಿರ್ತಾರ ಅಂದ್ರೆ, ಸಪೋಸ್ ಏನಂದ್ರು ಕೂಡ ಅದು ಮನ್ಸಿಗೆ ಸಡನ್ ಆಗಿ ಹತ್ ಬಿಡ್ತಾರ. ಸೊ ಅಂತ ವ್ಯಕ್ತಿಗಳನ್ನ ಇರ್ತಾರೆ. ಸೊ ಇಲ್ಲಿ ಏನ್ ಹೇಳಿದಾರ ಅಂತಂದ್ರೆ, ಅವ್ನಿಗೆ ಕಾರ್ ಡ್ಯಾಮೇಜ್ ಆಗಿದ್ರು ಅವನ್ ಹೇರ್ ಅಳಗಾಡಿಲ್ಲ. ಅರ್ಥ ಏನು ಅಂದ್ರೆ, ಅವ ಏನಾಗಿದ್ರು ತೋರ್ಸ್ಕೊಟ್ಟಿಲ್ಲ, ಅಂದ್ರೆ ಬಾಯ್ ಎಮೋಷನ್ಸ್ ಗಳು ಕೂಡ ಅವ ತೋರ್ಸ್ಕೊಟ್ಟಿಲ್ಲ, ಅವ ಏನು ಶೋ ಮಾಡಿಲ್ಲ ಅಂತ ಆಗುತ್ತೆ. ಸೊ ದಟ್ಸ್ ವೈ ಟು ಶೋ ನೋ ಔಟ್ವರ್ಡ್ ಎಮೋಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸಿಂಪಲ್ ಇದೆ ಅಲ್ಲ, ಬಾಳ್ ಸಿಂಪಲ್ ಇದೆ. ಎನಿ ಡೌಟ್ಸ್ ಹಿಯರ್? ಇದಕ್ ನಾವು ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅವ್ರು ಸಮ್ ಟೈಮ್ಸ್ ಇದನ್ನೇ ಇಲ್ಲಿ ಕೊಟ್ಟು ಅದಕ್ಕೆ ಇಡಿಯಂ ಯಾವ್ದು ಹೊಂದುತ್ತೆ ಅದನ್ನ ಆಯ್ಕೆ ಮಾಡಿ ಅಂತಾನು ಕೇಳಬಹುದು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 14 ಕ್ವಶನ್. ದಿಸ್ ಇಸ್ ವೆರಿ ಸಿಂಪಲ್ ನೋಡಿ. Parts of the following sentence have been given as an option. Select the option that contains an error. Okay, ಕೊಟ್ಟಿರುವ ಸೆಂಟೆನ್ಸ್ ನನ್ನ ಏನ್ ಮಾಡಿದಾರ, 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದಾರೆ. ಆ ಸೆಗ್ಮೆಂಟ್ಸ್ ನಲ್ಲಿ ಒಂದು ಗ್ರಾಮೆಟಿಕಲ್ ಎರರ್ ಇದೆ. ಸೊ ಅದು ಯಾವ್ದಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಗ್ರಾಮೆಟಿಕಲ್ ಎರರ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ, ಒಂದು ಕ್ವಶನ್ ಇರುತ್ತೆ ನೋಡಿ. ಡ್ಯಾಡ್, ವಿಲ್ ಯು ಗೆಟ್ ಮಿ ಅ ಬಾಕ್ಸ್ ಆಫ್ crayons on your way home? Teacher told us yesterday you must bring a box of crayons with you to the drawing class, or I will not be let you stay in the class. Okay, ಇಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಡ್ಯಾಡಿ ವಿಲ್ ಗೆಟ್ ಮಿ ಅ ಬಾಕ್ಸ್ ಆಫ್ crayons on your way home. ಟೀಚರ್ ಟೋಲ್ಡ್ ಅಸ್ ಎಸ್ಟರ್ಡೇ ಅಂದ್ರೆ ನಾವು ಹೇಳ್ತಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪಪ್ಪ ಫೋನ್ ಹಚ್ತೀವಿ, ಏನೋ ಒಂದು ಹೋಮ್ ವರ್ಕ್ ನೋಟ್ ಬುಕ್ ಬೇಕಾಗಿತ್ತು ಅಂದ್ರೆ, ಪಪ್ಪ ಇವತ್ ನನ್ನ ಕ್ಲಾಸ್ ನಲ್ಲಿ ನಂಗೆ ಏನ್ ಹೇಳಿದಾರ ಮ್ಯಾಮ್, ಒಂದು ಡ್ರಾಯಿಂಗ್ ನೋಟ್ ಬುಕ್ ಹೇಳಿದಾರ, ನಂಗೂ ಅಲ್ಲೇನ್ ಮಾಡಿದಾರ, ಡ್ರಾಯಿಂಗ್ ನೋಟ್ ಬುಕ್ ತಂದಿಲ್ಲ ಅಂತಂದ್ರೆ ಕ್ಲಾಸಿಗೆ ಕುಂಡ್ರಿಸ್ಕೊಳಲ್ಲ ಅವರು ಅಂತ, ನೀವು ಬರೋ ಹೊತ್ತಿಗೆ ಅದನ್ನ ಮನಿಗ್ ಬರೋ ಹೊತ್ತಿಗೆ ನೀವು ಒಂದ್ ನೋಟ್ ಬುಕ್ ತಗೊಂಬರ್ರಿ ಅಂತ ಹೇಳ್ತೀವಿ. ಹೇಳಿದೀರಾ ನೀವು? ಏನ್ ಹೇಳಿದೀರಾ? ಪೆನ್, ಕಾಪಿ, ಸ್ವೀಟ್ಸ್, ತಿಲ್ಲಕ್ಕೆಲ್ಲ ತಗೊಂಬ ಅಂತ ಹೇಳಿದೀರಾ? ಇಲ್ಲೂ ಕೂಡ ಅವ್ರ ಡ್ಯಾಡಿಗೆ ಏನ್ ಹೇಳ್ತಾ ಇದ್ದಾಳಕ್ಕೆ ಅಂತಂದ್ರೆ, 1 ಬಾಕ್ಸ್ ಕ್ರೇಯನ್ಸ್ ಅನ್ನ ತಗೊಂಡ್ ಬರ್ರಿ ಮನಿಗ್ ಬರೋ ಹೊತ್ತಿಗ, ಯಾಕಂದ್ರೆ ಎಸ್ಟರ್ಡೇ ಹಿಂದೆ ನನ್ ಟೀಚರ್ ಏನ್ ಹೇಳಿದಾರ, ಕ್ರೇಯನ್ಸ್ ಬಾಕ್ಸ್ ತಗೊಂಡ್ಬರ್ಬೇಕು, ಇಲ್ಲ ಅಂತಂದ್ರೆ ಕ್ಲಾಸಿಗೆ ಕುಂಡಿಸ್ಕೊಳ್ಳಲ್ಲ ಅಂತ ಹೇಳಿದಾರ ಅಂತ ಹೇಳಿದಾಳ. ಸೊ ಇಲ್ಲಿ ಈ ಸೆಂಟೆನ್ಸ್ ನಲ್ಲಿ ಏನು ಗ್ರಾಮೆಟಿಕಲ್ ಎರರ್ ಇದೆ ಅಂತ ಹೇಳಿ. ಏನಿದೆ ನೋಡಿ,
ಒನ್ ಥಿಂಗ್, 4 ಆಪ್ಷನ್ ಅನ್ನ ಅವೇ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಗ್ರಾಮೆಟಿಕಲ್ ಎರರ್ ಇರುತ್ತೆ. ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ ಅಂತಂದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಯಾಕಂದ್ರೆ ಯಾವಾಗೂ ಲೆಟ್ ಏನ್ ಮಾಡುತ್ತೆ ಅಂತಂದ್ರೆ ಐ ವಿಲ್ ಅನ್ನ ಅಷ್ಟೇ ಫಾಲೋ ಮಾಡುತ್ತೆ. ಲೆಟ್ ಏನ್ ಮಾಡ್ತದ, ಇಲ್ಲಿ ಹೇಳ್ತೀನಿ ನೋಡಿ. ಲೆಟ್ ಏನ್ ಮಾಡುತ್ತೆ, ಐ ವಿಲ್ ಅನ್ನ ಫಾಲೋ ಮಾಡುತ್ತೆ, ಅಲ್ಲಿ ಬಿ ಅನ್ನ ಫಾಲೋ ಮಾಡಲ್ಲ. ಓಕೆ, ಅದು ಏನಾಗುತ್ತೆ ಎಡಿಷನಲ್, ಅಂದ್ರೆ ಅಲ್ಲಿ ಯಾವುದೋ ಅರ್ಥವನ್ನ ಕೊಡೋದಿಲ್ಲ. ಓಕೆ, ಬಿ ಏನ್ ಮಾಡಲ್ಲ, ಯಾವುದೋ ಅರ್ಥವನ್ನ ಕೊಡೋದಿಲ್ಲ ಈ ಒಂದು ಸೆಂಟೆನ್ಸ್ ನಲ್ಲಿ. ದಟ್ಸ್ ವೈ ಲೆಟ್ ಏನ್ ಮಾಡುತ್ತೆ, ಐ ವಿಲ್ ಅನ್ನ ಅಷ್ಟೇ ಫಾಲೋ ಮಾಡುತ್ತೆ, ಬಿ ಅನ್ನ ಫಾಲೋ ಮಾಡಲ್ಲ, ಅಲ್ಲಿ ಯಾವುದೇ ಅರ್ಥವನ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ಯಾವ ಆಪ್ಷನ್ ಆಗುತ್ತೆ ಗ್ರಾಮೆಟಿಕಲ್ ಎರರ್ ಇವಾಗ? ಫಸ್ಟ್ ಆಪ್ಷನ್ ಇಸ್ ಗ್ರಾಮೆಟಿಕಲ್ ಎರರ್. ಓಕೆ, ಸಿಂಪಲ್. ಲೆಟ್ ಏನ್ ಮಾಡ್ತದ, ಐ ವಿಲ್ ಅನ್ನ ಅಷ್ಟೇ ಫಾಲೋ ಮಾಡುತ್ತೆ, ಅಲ್ಲಿ ಬಿ ಅನ್ನ ಫಾಲೋ ಮಾಡೋದಿಲ್ಲ. ದಟ್ಸ್ ವೈ ಗ್ರಾಮೆಟಿಕಲ್ ಎರರ್ ಫಸ್ಟ್ ಆಪ್ಷನ್ ಅಲ್ಲಿ ಇದೆ. ಓಕೆ, ಸಿಂಪಲ್ ಇದೆ. ಎನಿ ಡೌಟ್ಸ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 15. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಇದು 5ನೇ ಕ್ವಶನ್. ಆಂಟೋನಿಮ್ ಅಲ್ಲಿ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ವಿತ್ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ, ಅಂದ್ರೆ ಇದು ಆಂಟೋನಿಮ್ ಮತ್ತೆ ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಎರಡು ಮಿಕ್ಸ್ ಇದೆ. ಇದು ಎರಡು ಮಿಕ್ಸ್ ಮಾಡಿ ಎಷ್ಟನೇ ಕ್ವಶನ್? ಇದು 2ನೇ ಕ್ವಶನ್. ಆಲ್ರೆಡಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಆಂಟೋನಿಮ್ ಒಂದು ಕ್ವಶನ್ ಆಗಿದೆ. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಆಂಟೋನಿಮ್ ಅಲ್ಲಿ 2ನೇ ಕ್ವಶನ್. ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೆ ವಿರುದ್ಧ ಪದವನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಸೆಂಟೆನ್ಸ್ ಏನಿದೆ, ದೋಸ್ ಹೂ ಹ್ಯಾವ್ ಡ್ಯಾಶ್ ಹ್ಯೂಮಿಲಿಟಿ ವಿಲ್ ಡೆಫಿನೆಟ್ಲಿ fall down, not follow, fall down. Okay, humility means what? This is a repeated question already. Humility means namrate, humbleness, namrate. Humbleness. Okay, ಹಂಬಲ್ ಅಂತೀವಲ್ಲ, ಈಗ ನಂದೊಂದು ರಿಕ್ವೆಸ್ಟ್ ಅದ, ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಮೀ ಗಿವ್ ದಿಸ್ ಒನ್. ಈಗೆಲ್ಲ ಕೇಳ್ತಿರ್ತಾರ, ಫಾರ್ ಎಕ್ಸಾಂಪಲ್ ಯಾರೋ ಚಾಕ್ಲೇಟ್ ತಂದ್ರ ಅಂತ ತಿಳ್ಕೊಳ್ಳಿ, ಪ್ಲೀಸ್ ಪ್ಲೀಸ್ ಇದು ಹಂಬಲ್ ರಿಕ್ವೆಸ್ಟ್ ಅದ್ ನಂದು, ನಿಂಗೆ ಅದಕ್ಕ ಮತ್ತೊಂದ್ಸತಿ ಒಂದ್ ಬ್ಯಾರಿ ಚಾಕ್ಲೇಟ್ ತಂದು ಕೊಡ್ತೀನಿ, ಹೌದಾ? ಸೊ ಅದು ಏನು, ಹ್ಯೂಮಿಲಿಟಿ. ಅಂದ್ರೆ ಒಬ್ಬೊಬ್ರು ಮನುಷ್ಯರಿಗೆ ನೋಡ್ಬೇಕು, ಬಾಳ ಹ್ಯೂಮಿಲಿಟಿನಿಂದ ವ್ಯಕ್ತಿಗಳಿರ್ತಾರ, ಅಂದ್ರೆ ಆ ವ್ಯಕ್ತಿಗಳು ನೋಡಿದ್ರೆ ವಾವ್ ಅನಿಸ್ಬೇಕು, ಅಂತ ಹ್ಯೂಮಿಲಿಟಿ ಪರ್ಸನ್ಸ್ ಇರ್ತಾರೆ. ಈಗಿನ ಕಾಲ ಮನುಷ್ಯರಿಗೆ ಹ್ಯೂಮಿಲಿಟಿನೇ ಗೊತ್ತಿಲ್ಲ, ಅಷ್ಟು ಕ್ರೂರಿಗಳಾಗ್ಬಿಟ್ರು ಮನುಷ್ಯರಿಗೆ. ಪ್ರಾಣಿಗಳು, ನಿನ್ನೆ ಹೇಳಿದಿನಲ್ವಾ, ಪ್ರಾಣಿಗಳ ಮೇಲೆ ಪ್ಯಾಸೇಜ್ ಬಂದಿತ್ತು. ಮನುಷ್ಯ ಏನ್ ತಿಳ್ಕೊಂಡಿದಾನ, ಪ್ರಾಣಿಗಳಿಗೆ ಲೈಫ್ ಇಲ್ಲ ಅಂತ, ಅಂದ್ರೆ ಅಷ್ಟ ಅಹಂಕಾರಿ ಆಗ್ಬಿಟ್ಟಾನ ಮನುಷ್ಯ. ಎಸ್, ಸೊ ಒಂದ್ ಕೆಲ್ಸ ಬೇರೆಯವ್ರಲಿಂದ ಆಗ್ಬೇಕಾದ್ರೂ ಕೂಡ ಹೆಂಗಾಗಿದೆ ಅಂತಂದ್ರ, ಅವ್ರು ಹಿಂಗ್ ನಮಸ್ತೆ ಮಾಡಿದ್ರು ಕೇಳಲ್ಲ, ಅವ್ರು ಹಂಗೆ ಹೋಗ್ತಿರ್ತಾರ ಅವ್ರು, ಅಂತ ಮನುಷ್ಯರ ಈಗಿನ ಕಾಲನಾಗ. ಸೊ ಹ್ಯೂಮಿಲಿಟಿ ಇಟ್ ಮೀನ್ಸ್ ನಮ್ರತೆ. ಅದಕ್ಕೆ ವಿರುದ್ಧ ಪದ ಕೇಳಿದನಂದ್ರೆ ಯಾವ್ದಾಗುತ್ತೆ ನೋಡಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ವೀಕ್ನೆಸ್, ಪ್ರೈಡ್, ಡಿಸ್ರೆಸ್ಪೆಕ್ಟ್ ಅಂಡ್ ವರಾಸಿಟಿ. ಪ್ರೈಡ್ ಗರ್ವ, ಅಹಂಕಾರ, ಪ್ರೌಡ್. ಓಕೆ, ಗರ್ವ, ಅಹಂಕಾರ ನೋಡಿದೀರಾ? ಫಾರ್ ಎಕ್ಸಾಂಪಲ್ ನೀವು ಒಂದ್ ಸ್ವಲ್ಪ ವಿಸಿಟ್ ಮಾಡಿ, ಎಲ್ಲಿ ಅಂತಂದ್ರೆ ಯಾವ್ದೋ ಒಂದು ಆಫೀಸಿಗೆ ಹೋಗಿ ವಿಸಿಟ್ ಮಾಡಿ, ಅವ್ರಿಲ್ಲ ಹಿಂಗ್ ಎದುರು ಕೂತಿರ್ತೀವಿ ನಾವು, ಕೂತಾಗ ಏನೋ ಒಂದ್ ಕೆಲ್ಸ ಬೇಕಾಗಿದೆ ಅವ್ರಲಿಂದ, ಅವ್ರು ನೋಡಿ ಎಷ್ಟು ಗರ್ವದಿಂದ ಕುಂತಿರ್ತಾರ ಅಂದ್ರೆ, ಕಾಲ್ ಮೇಲೆ ಒಂದ್ ಕಾಲ್ ಹಾಕಿ, ಈಗ ಬರ್ರಿ 5 ನಿಮಿಷ ಆದ್ ಬರ್ರಿ, 10 ನಿಮಿಷ ಆದ್ ಬರ್ರಿ, 20 ನಿಮಿಷ ಆದ್ ಬರ್ರಿ, 1 ತಾಸ ಆದ್ ಬರ್ರಿ. ಅವ್ರ ಎಷ್ಟು ಗರ್ವದಿಂದ, ಎಷ್ಟು ಅಹಂಕಾರದಿಂದ ಇರ್ತಾರ ಗೊತ್ತಾ? ಅಂತ ಅಹಂಕಾರ ವ್ಯಕ್ತಿಗಳು ನಮ್ ದೇಶದಾಗ ಇವತ್ತರ. ಓಕೆ, ಸೊ ಇಲ್ಲಿ ಹಂಬಲ್ನೆಸ್ ಅಂದ್ರೆ ನಮ್ರತೆಗ ಅವ್ರು ಏನ್ ಕೇಳಿದಾರ, ವಿರುದ್ಧ ಪದ ಕೇಳಿದಾರ. ಸೊ ಪ್ರೈಡ್ ಈಸ್ ಅ ಕರೆಕ್ಟ್. ನಿಮ್ಗಿಂತ ಅನುಭವ ಆಗಿದೆನಾ? ಆಗಿವೆ? ಬಾಳ ಆಗಿರ್ತಾವ ಬಿಡ್ರಿ, ಡೈಲಿ ಒಂದೊಂದ್ ಆಗ್ತಿರ್ತಾವ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಇಲ್ಲಿವರೆಗೂ ಏನೇನಾಯ್ತು? 1 to 15 ವರೆಗೂ ಸಿನೋನಿಮ್ ಅಲ್ಲಿ ಎಷ್ಟು ಕ್ವಶನ್ ಆಗಿದೆ? 3 ಆಗಿದೆ. ಆಂಟೋನಿಮ್ ಅಲ್ಲಿ 5 ಕ್ವಶನ್ ಆಗಿದೆ. ಅಂಡ್ ಸಬ್ಸ್ಟಿಟ್ಯೂಟ್ ಮೇಲೆ 2 ಕ್ವಶನ್ಸ್ ಆಗಿದೆ. ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ ಆಗಿದೆ.
ಇಡಿಯಂ ಮೇಲೆ ಒಂದಾಗಿದೆ, ಫ್ರೇಸ್ ರೀಪ್ಲೇಸ್ಮೆಂಟ್ ಮೇಲೆ ಕೂಡ ಒಂದಾಗಿದೆ, ಗ್ರಾಮೆಟಿಕಲ್ ಎರರ್ ಮೇಲೆ ಒಂದು ಕ್ವಶನ್ ಆಗಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಲಸ್ ಹೋಮೋಫೋನ್ಸ್ ಮೇಲೆ ಒಂದು ಕ್ವಶನ್ ಆಗಿದೆ. ಮತ್ತೇನೇನಾಗಿವೆ ನೋಡಿ, ಆಯ್ತಾ 15? 1 2 3 4 5 6 7 8 8 9 11 15 ಎಷ್ಟಾಯ್ತು ನೋಡಿ? 16 ಆಯ್ತಾ? ಅಂದ್ರೆ ಇಲ್ಲಿ ಏನೋ ಒಂದು ಎಕ್ಸ್ಟ್ರಾ ತಗೊಂಡಿನಿ, ಸಿನೋನಿಮ್ ಎರಡೇ ಬಂದಿದಾವ್. ಏಟಾಯ್ತು? 15. ಇಲ್ಲಿ ಜಾಸ್ತಿ ಫೋಕಸ್ ಎಲ್ಲಿ ಮಾಡ್ಬೇಕು ಇವಾಗ? ಇದು ಫಿಕ್ಸ್, ಇದ್ರ ಮೇಲೆ ಫೋಕಸ್ ಮಾಡ್ಬೇಕಾ? ನೆಕ್ಸ್ಟ್ ಮತ್ತೆಲ್ಲಿ ಫೋಕಸ್ ಮಾಡ್ಬೇಕಾ? ಸಬ್ಸ್ಟಿಟ್ಯೂಟ್ ಅಂಡ್ ಇನ್ಕರೆಕ್ಟ್ಲಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಗೊತ್ತಾಗಿಲ್ಲ ಅಂತಂದ್ರೆ, ಯಾಕಂದ್ರೆ ಇಲ್ಲಿ ಟೆನ್ಸ್ ಇರುತ್ತೆ, ಪ್ರಿಪೋಸಿಷನ್ಸ್ ಎಲ್ಲ ನೋಡ್ಕೋಬೇಕಾಗ್ತದೆ. ಇಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಇದು ಈಸಿ ಇದಾನ, ಇನ್ಕರೆಕ್ಟ್ಲಿ ಮೇಲೆ. ಅದು ಬಿಟ್ರೆ ಎಲ್ಲಿ ಮಾಡ್ಬೋದು? ಇಲ್ಲಿ ಮಾಡ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ. ಓಕೆ, ಸಮ್ಟೈಮ್ಸ್ ಇಡಿಯಂ ರಿಪೀಟ್ ಇತ್ತಂದ್ರೆ ಇಡಿಯಂ ಮಾಡ್ಬೋದು. ಓಕೆ, ಆರಾಮ್ ಈಸಿಯಾಗಿ ಪಾಸ್ ಆಗ್ಬೋದು ಈ ಕ್ವಶನ್ ಪೇಪರ್ ಅನ್ನ. ಫುಲ್ ಈಸಿನಾಗ ಓದಲ್ದು ಹೋಗಿ ಬರಿಬೋದು ಇಂಥ ಪೇಪರ್ ಅನ್ನ. ಅದು ಬಿಟ್ರೆ ಪ್ಯಾಸೇಜ್ ನಲ್ಲಿ ಒಂದ್ 2 ಕ್ವಶನ್ ಹಿಂಗ್ ಒಂದ್ ಯಾವ್ದನ್ನೇ ಸುಮ್ಮ ಟಿಕ್ ಹಾಕಿದ್ರು ಕೂಡ ಒಂದ್ 2 ಟಿಕ್ ಹಾಕೋರ್ 4 ಮಾರ್ಕ್ಸ್ ಆಯ್ತಾ. ಸೊ ಫುಲ್ ಈಸಿ ಕ್ವಶನ್ ಪೇಪರ್ ಇದೆ, ಇಷ್ಟೇ ನೋಡಿ. ಓಕೆ, ಇಲ್ಲಿ ಫೋಕಸ್ ಮಾಡ್ಬೇಕು ಇದ್ರ ಮೇಲೆ, ವರ್ಡ್ ಮೇಲೆ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ನೋಡೋಣ ಪ್ಯಾಸೇಜ್. ಓಕೆ, ಕೊಟ್ಟಿರುವ ಪ್ಯಾಸೇಜ್ ನಲ್ಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಓಕೆ, ಟೋಟಲಿ 5 ಬ್ಲಾಂಕ್ಸ್ ಡಿಲೀಟ್ ಇದೆ ಅಂದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಇದೆ ಅಂತ ಅರ್ಥ. ಓಕೆ, ಸೊ ಪ್ಯಾಸೇಜ್ ಅದ್ರ ಮೇಲೆ ಬಂದಿದೆ ನೋಡಿ, ಅಡ್ವರ್ಟೈಸಿಂಗ್. ಇದು ಈಗಿನ ಕಾಲನಾಗ ಏನಿದೆ, ಒಂದ್ ಕಲ್ಚರ್ ಆಗ್ಬಿಟ್ಟದ ಅಡ್ವರ್ಟೈಸ್ ಮಾಡೋದೇ. ಹೌದಾ? ಈಗ ಒಂದ್ ಬಾಜು ಕೂತ್ರು ಒಂದ್ ಅಡ್ವರ್ಟೈಸ್ಮೆಂಟ್, ಯಾಕಡೆ ನೋಡಿದ್ರು ಒಂದು ಅಡ್ವರ್ಟೈಸ್ಮೆಂಟ್. ಸೊ ಅಡ್ವರ್ಟೈಸ್ಮೆಂಟ್ ಏನಾಗಿದೆ ಇವತ್ತಿನ ಕಾಲನಲ್ಲಿ ಅಂದ್ರೆ ಅದಕ್ಕೊಂದ್ ಮೇಜರ್ ಸೆಕ್ಟರ್ ಆಗ್ಬಿಟ್ಟದ ಅದು ಫುಲ್. ಹೌದಾ? ಸೊ ಈಗಿನ ಕಾಲನಾಗ ಒಂದ್ ಪ್ರಾಡಕ್ಟ್ ಆ ಬಗ್ಗೆ ನಾವ್ ಹೇಳ್ಬೇಕಂದ್ರು ಅಡ್ವರ್ಟೈಸ್ಮೆಂಟ್ ಬೇಕೇ ಬೇಕು. ಬಿಕಾಸ್ ಜನರಿಗೆ ಅವೇರ್ ಮೂಡ್ಸೋ ಸಲುವಾಗಿ ನಾವ್ ಏನ್ ಮಾಡ್ಬೇಕು? ಅಡ್ವರ್ಟೈಸ್ ಮಾಡ್ಬೇಕು. ಸ್ಪೆಷಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಗಳಿಗೆ ಇದು ಭಾರಿ ಫೇಮಸ್ ಇದು. ಓಕೆ, ನಾವು ಮಾರ್ಕೆಟಿಂಗ್ ಸೆಕ್ಟರ್ ನಲ್ಲಿ ಹೋದ್ರೆ ಅಡ್ವರ್ಟೈಸಿಂಗ್ ಒಂದ್ ಟಾಪಿಕ್ ಇದೆ. ಹೌದಾ? ಸೊ ನೋಡಿ, advertising dash initially meant to make a people aware of the goods available in the market. So first blank delete ಇದೆ, ಯಾವ ಆಪ್ಷನ್ ಆಗುತ್ತೆ ನೋಡಿ? ಆರ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ವಿಲ್ ಇದೆ, ಥರ್ಡ್ ಬಂದ್ಬಿಟ್ಟು ಈಸ್ ಇದೆ, ಫೋರ್ತ್ ಬಂದ್ಬಿಟ್ಟು ವಾಸ್ ಇದೆ. ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಅಡ್ವರ್ಟೈಸಿಂಗ್ ವಾಸ್. ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್. ವಾಸ್ initially meant to make a people aware of the goods available in the market. ಅಂದ್ರೆ ಮಾರ್ಕೆಟ್ ನಲ್ಲಿ ಏನೇನ್ ಗೂಡ್ಸ್ ಇದಾವ, ಯಾವ್ಯಾವ ಗೂಡ್ಸ್ ಅವೈಲೇಬಲ್ ಇದಾವ ಅಂತ ಹೇಳಿ ಮನುಷ್ಯರಿಗೆ ಅಂದ್ರೆ ಪೀಪಲ್ಸ್ ಗಳಿಗೆ, ಗ್ರಾಹಕರಿಗೆ ತಿಳಿಸೋ ಸಲುವಾಗಿ, ಅವ್ರಿಗೆ ಅವೇರ್ ಮೂಡಿಸೋ ಸಲುವಾಗಿ ಅಡ್ವರ್ಟೈಸ್ಮೆಂಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಎಸ್, ಈಗ ಮಾರ್ಕೆಟ್ ನಲ್ಲಿ ಅಷ್ಟು ಪ್ರಾಡಕ್ಟ್ಸ್ ಇದೆ, ಅಷ್ಟು ಗೂಡ್ಸ್ ಇದೆ, ಅದು ಅಡ್ವರ್ಟೈಸ್ ಮಾಡಿಲ್ಲ ಅಂದ್ರೆ ಮನುಷ್ಯರಿಗೆ ಹೆಂಗ್ ಗೊತ್ತಾಗ್ಬೇಕು? ಎಸ್, ಈಗ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀವಿ, ಅದ್ ನೋಡಿದಾಗ ಇದು ತಗೋಬೇಕಂತ ಹೇಳಿ ಗ್ರಾಹಕರಿಗೆ ಏನಾಗ್ತದ? ಆಸೆ ಆಗ್ತದಿಲ್ಲ? ಕ್ರಿಯೇಟ್ ಮಾಡ್ತಾರ ಅವ್ರು. ಅಡ್ವರ್ಟೈಸ್ ಎದಕ್ ಮಾಡ್ತಾರ? ಗ್ರಾಹಕರಿಗೆ ಅಂದ್ರೆ ಕನ್ಸ್ಯೂಮರ್ಸ್ ಗಳಿಗೆ ಒಂದ್ ಆಸೆನ ಹುಟ್ಸೋ ಸಲುವಾಗಿ ಏನ್ ಮಾಡಿರ್ತಾರ ಅವರು, ತಮ್ದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋಕೋಸ್ಕರ ಅಡ್ವರ್ಟೈಸ್ ಮಾಡ್ತಾರ, ಪ್ರಾಫಿಟ್ ಪರ್ಪಸ್. ಓಕೆ, ಇಟ್ ವಾಸ್ as simple as announcing what you have in your store or the service you offer on your dash. Okay, and second blank delete ಇದೆ, ಯಾವ ಆಪ್ಷನ್ ಆಗುತ್ತೆ ನೋಡೋಣ. ಓಕೆ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಎಸ್ಟೇಟ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಅಬೋರ್ಡ್ ಇದೆ, ಥರ್ಡ್ ಬಂದ್ಬಿಟ್ಟು ಪ್ಲೇಸಸ್ ಇದೆ, ಫೋರ್ತ್ ಬಂದ್ಬಿಟ್ಟು ಪ್ರಿಮೈಸಸ್ ಇದೆ. ಸೊ ಆಫ್ ಕೋರ್ಸ್ ಅಡ್ವರ್ಟೈಸ್ಮೆಂಟ್ ಬಂದಿದೆ ಅಂದ್ರೆ ಅಲ್ಲಿ ಪ್ರಿಮೈಸಸ್ ಇದ್ದೇ ಇರುತ್ತೆ. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್, ಪ್ರಿಮೈಸಸ್. ಹೇಳ್ತೀನಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇದೀವಿ. ಈಗ ಒಂದ್ ಪ್ರಾಡಕ್ಟ್ ಇದೆ, ಇದು ಫಾರ್ ಎಕ್ಸಾಂಪಲ್ ಇದೊಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಎಷ್ಟು ರೂಪಾಯಿದ? ಪ್ರಾಡಕ್ಟ್ ಎಲ್ಲ ಕಾಸ್ಟ್ ಎಲ್ಲ ಹಾಕಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲ ಟೋಟಲಿ ಎಲ್ಲ ಮಾಡಿ ಎಷ್ಟು ರೂಪಾಯಿ ಅದ? ಒಂದ್ 200 ರೂಪಾಯಿ ಅದ ಅಂತ ತಿಳ್ಕೊಳ್ಳಿ.
ಈಗ 200 ರೂಪಾಯಿ ಅದು ಮೇ ಬಿ ಪ್ರಾಡಕ್ಟ್ ಎಷ್ಟು ರೂಪಾಯಿ ಅದ ಓನ್ಲಿ 150 ರೂಪಾಯಿ ಅದ, ಬಟ್ ಅವ್ರ 50 ರೂಪಾಯಿ ಹೆಚ್ಚಿಗೆ ಹಾಕ್ಲತ್ತಾರ. ಈಗ ಅವ್ರ ಏನ್ ಮಾಡ್ತಾರ 200 ರೂಪಾಯಿ ಅದ, ಇದಕ್ ಏನ್ ಮಾಡಿರ್ತಾರ 150 ರೂಪಾಯಿನೇ ಬೆಲೆ ಇರ್ತದ ಅದಕ್ಕೆ. ಬಟ್ ಅವ್ರ ಏನ್ ಮಾಡ್ಬೇಕು, ಈಗ ಕನ್ಸ್ಯೂಮರಿಗೆ ಅಟ್ರಾಕ್ಟ್ ಮಾಡ್ಬೇಕು, 200 ರೂಪಾಯಿ ಅಂದ್ರೆ ತೊಳಲ್ಲ ಅವರು, ಸುಮ್ ಬೇಕಪ್ಲೆ ಏನ್ ಮಾಡ್ತಾರ 50% ಆಫರ್. ಅಲ್ಲಿ 150 ರೂಪಾಯಿನೂ ಬಂತ, ಅವ್ರಿಗೆ ಆಫರ್ ಕೊಟ್ಟಂಗೂ ಆಗ್ಬೇಕಲ್ಲಿ, ಹೌದಾ? ಸೊ ಈ ರೀತಿ ಅದಕ್ಕೆ ಪ್ರಿಮೈಸಸ್ ಅಂದ್ರೆ ಪ್ರಾಡಕ್ಟ್ ಮೇಲೆ ಏನೇನ್ ಆಫರ್ಸ್ ಇದಾವ, ಎಷ್ಟ್ ಡಿಸ್ಕೌಂಟ್ ಕೊಡ್ಲತ್ತೀವಿ, ಅದನ್ನೆಲ್ಲ ಜನರಿಗೆ ಅವೇರ್ ಮಾಡೋ ಸಲುವಾಗಿ ಏನ್ ಮಾಡ್ತಾರ, ಅಡ್ವರ್ಟೈಸಿಂಗ್ ಇಂಪಾರ್ಟೆಂಟ್ ಇದೆ. ಓಕೆ, ಗೊತ್ತಾಯ್ತಾ? ಅಂದ್ರೆ ಪ್ರಾಡಕ್ಟ್ ವ್ಯಾಲ್ಯೂ ಏನ್ ಮಾಡಿರ್ತಾರ ಅಷ್ಟೇ ಇರ್ತದ, ಅದಕ್ಕೆ ರೇಟ್ ಇನ್ಕ್ರೀಸ್ ಮಾಡಿ ಡಿಸ್ಕೌಂಟ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರ ಅಷ್ಟೇ ಅವರು. ಪ್ರಾಡಕ್ಟ್ ವ್ಯಾಲ್ಯೂ ಅದೇ ಇರ್ತದ. ಓಕೆ, ಇದು ಏನಂತಂದ್ರೆ ಸ್ಟ್ರಾಟಜಿ ಅಂತಾರೆ ಇದು. ಓಕೆ, premises over the years, advertising has evolved into a major industry that goes beyond informing and perceiving and influencing. ಇದು ಏನಾಗಿದೆ ಅಂದ್ರೆ ಮೇಜರ್ ಇಂಡಸ್ಟ್ರಿ ಆಗ್ಬಿಟ್ಟದ ಇವತ್ತಿನ ದಿವಸ ಅಡ್ವರ್ಟೈಸಿಂಗ್ ಅನ್ನೋದು. ಮತ್ತೇನಾಗ್ತಾ ಇದೆ, ಜಸ್ಟ್ ಅದು ಇನ್ಫಾರ್ಮೇಶನ್ ಕೊಡೋದು ಅಷ್ಟೇ ಅಲ್ಲದೆ ಅದು ಏನ್ ಮಾಡ್ತಾ ಇದೆ, ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಅಡ್ವರ್ಟೈಸಿಂಗ್ ಎದಕ್ ಮಾಡ್ತಾ ಇದೀವಿ, ಇನ್ಫಾರ್ಮೇಶನ್ ಕೊಡುವ ಸಲುವಾಗಿ, ಬಟ್ ಅದು ಏನ್ ಮಾಡ್ತಾ ಇದೆ, ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಓಕೆ, ಇಟ್ ಈಸ್ ಅ ಫಾರ್ಮ್ ಆಫ್ ಬ್ರೈನ್ ವಾಷಿಂಗ್ ಕನ್ಸ್ಯೂಮರ್ಸ್. ಅದು ಏನ್ ಹೇಳಿದ್ದಾರೆ ನೋಡಿ, ಅದು ಏನೇ ಆಗಿದೆ ಅಂತಂದ್ರೆ ಕನ್ಸ್ಯೂಮರಿಗೆ ಬ್ರೈನ್ ವಾಶ್ ಮಾಡ್ತಾ ಇದೆ ಅಡ್ವರ್ಟೈಸಿಂಗ್, ಹೌದಾ? ಅದು ಸುಮ್ಮಿಗ್ ನೋಡಿ, ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ, ಅದು ತಿಂದ್ರೆ ಹಿಂಗಾಗುತ್ತೆ, ಇದು ತಿಂದ್ರೆ ಹಿಂಗಾಗುತ್ತೆ, ನಿಮ್ಮ ಉಪ್ಪಿನಲ್ಲಿ ನಿಮ್ಮ ಪೇಸ್ಟ್ ನಲ್ಲಿ ಉಪ್ಪಿದೆಯಾ ಅನ್ನೋದು. ಸೊ ಇವೆಲ್ಲ ಕ್ವಶನ್ ಹಿಂಗೆಲ್ಲ ಮಾಡಿ ಏನ್ ಮಾಡ್ತಾರ, ಕನ್ಸ್ಯೂಮರಿಗೆಲ್ಲ ಏನ್ ಮಾಡ್ತಾ ಇದಾರೆ, ಬ್ರೈನ್ ವಾಶ್ ಮಾಡ್ತಾ, ಇದು ಹಚ್ಕೊಂಡಿದ್ರೆ ಹಿಂಗಾಗುತ್ತೆ, ಇದು ಹಚ್ಕೊಂಡ್ರೆ ಹಂಗಾಗ್ತದ. ಮೇಕಪ್ ನೋಡಿ, ಈಗಿನ ಕಾಲನಾಗ ಅದೇ ಅದ ಇಲ್ಲ, ಮೇಕಪ್ ದೇವರಾಗ್ಬಿಟ್ಟದ ಇವಾಗ, ಹೌದಾ? ಸೊ ಹಂಗ ಹಚ್ಚಿದ್ರೆ ಈ ಗ್ಲೋ ಬರುತ್ತೆ, ಹಿಂಗ್ ಹಚ್ಚಿದ್ರೆ ನಿಮ್ದು ತುಟಿ ಇಷ್ಟ ಚೆನ್ನಾಗ್ ಕಾಣುತ್ತೆ, ಇದು ಲಿಪ್ಸ್ಟಿಕ್ ಹಚ್ಚಿದ್ರೆ, ಹಂಗ ಏನ ಮಾಡ್ತಾರ, ಫುಲ್ ಅಡ್ವರ್ಟೈಸ್ಮೆಂಟ್ ಮಾಡಿ ಏನ್ ಮಾಡ್ತಾ ಇದಾರ, ಕನ್ಸ್ಯೂಮರ್ ಬ್ರೈನ್ ಏನ್ ಮಾಡ್ತಾ ಇದಾರ, ವಾಶ್ ಮಾಡ್ತಾ ಇದಾರ. ಅಡ್ವರ್ಟೈಸಿಂಗ್ ಹ್ಯಾಸ್ ಬಿಕಮ್ ಅ ಟೈಪ್ ಆಫ್ ಕಲ್ಚರ್. ನಾನು ಮೊದಲೇ ಹೇಳಿದೀನಿ, ಇದು ಒಂದು ಟೈಪ್ ಆಫ್ ಕಲ್ಚರ್ ಆಗ್ಬಿಟ್ಟಿದೆ. ವಿತ್ ardent followers. In the process, it attracts available unequivocal attention from manufacturers and service providers who fancy and dash over their competitors. Okay, so third blank delete ಇದೆ, ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಎಡ್ಜ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಅಥಾರಿಟಿ ಇದೆ, ಥರ್ಡ್ ಬಂದ್ಬಿಟ್ಟು ಎಂಪೈರ್ ಇದೆ, ಅಂಡ್ ಫೋರ್ತ್ ಬಂದ್ಬಿಟ್ಟು ಮಾಸ್ಟ್ರಿ ಇದೆ. ಇಲ್ಲಿ ಆಪ್ಷನ್ ಆಗುತ್ತೆ, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್, ಎಡ್ಜ್ ಓವರ್ ದೇರ್ ಕಾಂಪಿಟೇಟರ್ಸ್. ಈಗ ಏನಾಗ್ತಾ ಇದೆ ಅಂತಂದ್ರೆ, ಅಫ್ಕೋರ್ಸ್ ಮಾರ್ಕೆಟಿಂಗ್ ಇರ್ಬೇಕಾದ್ರೆ ಕಾಂಪಿಟೇಟರ್ಸ್ ಇರ್ತಾರ. ಈಗ ನನ್ ಕಂಪ್ನಿ ಅದ ಅಂತಿಕೋ, ನನ್ ಕಂಪ್ನಿ ಫುಲ್ ಫೇಮಸ್ ಅದ, ನನ್ ಕಂಪ್ನಿಗೆ ಏನ್ ಇರ್ತಾರ, ಈಗ ಅಫ್ಕೋರ್ಸ್ ಕಾಂಪಿಟೇಟರ್ಸ್ ಇರ್ತಾರ. ಸೊ ನನ್ ಪ್ರಾಡಕ್ಟ್ ಅವ್ರಕಿನ್ನ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ನಾ ಅಡಿಷನಲಿ ಏನೋ ಹೇಳ್ಬೇಕಲ್ಲ. ಈಗ ನೋಡಿ, ನನ್ ಪ್ರಾಡಕ್ಟ್ ನಾಗ ನನ್ ಕಂಪ್ನಿ ಅದ, ಒಂದ್ ಪ್ರಾಡಕ್ಟ್ ಅದ, ನನ್ ಕಂಪ್ನಿ ಫುಲ್ ಫೇಮಸ್ ಅದ, ಬಿಕಾಸ್ ಆಫ್ ನನ್ ಕನ್ಸ್ಯೂಮರ್ಸ್ ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ ಮೇಲೆ, ಪಕ್ಕದ್ನು ಫೇಮಸ್ ಇದೆ. ಈಗ ಅವ್ರ ಪ್ರಾಡಕ್ಟ್ ಕಿನ್ನ ನಮ್ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗ್ಬೇಕೀಗ, ಅವ್ರ ನಮ್ ಕಾಂಪಿಟೇಟರ್ಸ್. ಈಗ ನನ್ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗ್ಬೇಕಂದ್ರೆ ಈ ನನ್ ಪ್ರಾಡಕ್ಟ್ ನಾಗ ಏನಿರ್ಬೇಕು, ಏನು ಇರ್ಲಿಲ್ಲ ಅಂದ್ರೆ ಹೆಚ್ಚಿಗೆ ಹೇಳ್ಬೇಕು ನಾವು. ಓಕೆ, ಅಡ್ವರ್ಟೈಸಿಂಗ್ ಈಗ ಏನ್ ಮಾಡ್ತಾ ಇದಾರೆ, ಅದೇ ಮಾಡ್ತಾ ಇದಾರೆ ಅವರು. ಪ್ರಾಡಕ್ಟ್ಸ್ ನಾಗ ಏನು ಇರ್ಲಿಲ್ಲ ಅಂದ್ರೂ ಅದು ಇದೆ, ಇದು ಇದೆ, ಅವ್ರು ಅಡ್ವರ್ಟೈಸ್ ನಾಗ ನೋಡ್ಬೇಕು, ಅವೆಲ್ಲ ಹಿಂಗ್ ಮಾಡ್ರಿ ಹಿಂಗ ಆತಾವ ಅಂತ ಅಲ್ಲಿ ತೋರಿಸ್ತಾರ. ಹಾಗ ನಾವ್ ಮಾಡಕ್ ಹೋದ್ರ ಆತಾವ ಇಲ್ಲ. ಸೊ ಅವ್ರೇನ್ ಮಾಡ್ತಾರ, ಕಾಂಪಿಟೇಟರ್ಸ್ ಕಿನ್ನ ನಮ್ ಪ್ರಾಡಕ್ಟ್ ಸೇಲ್ ಆಲಿ ಅಂತ ಹೇಳಿ ಏನ್ ಮಾಡ್ತಾರ, ಅಡ್ವರ್ಟೈಸಿಂಗ್ ಇಲ್ದಿದ್ರು ಇಲ್ದಂಗ್ ತೋರಿಸ್ತಾರ ಅವ್ರು ಅಷ್ಟೇ. Okay, unfortunately, in keeping with the ever increasing demands of the manufacturers, the advertisers have resulted in creating unnecessary wants. Okay, ಅದು ಏನ್ ಮಾಡ್ತಾ ಇದೆ, unnecessary wants ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಏನು, ಅಡ್ವರ್ಟೈಸ್ಮೆಂಟ್ ವಾಂಟ್ಸ್ ಸುಮ್ನೆ ಏನೋ ಅನ್ನೆಸೆಸರಿ ಆಗಿ ಏನೋ ಕ್ರಿಯೇಟ್ ಮಾಡ್ತಾ ಇದೆ ಒಟ್ ಅಡ್ವರ್ಟೈಸ್ಮೆಂಟ್. Dash consumption in most of us. This is craving for harmful products that we are better off without. So fourth option, fourth blank delete ಇದೆ, ಆಪ್ಷನ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಎಕ್ಸೆಸ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಅನ್ನೀಡೆಡ್ ಇದೆ, ಥರ್ಡ್ ಬಂದ್ಬಿಟ್ಟು ರಿಡಂಡೆಂಟ್ ಇದೆ, ಫೋರ್ತ್ ಬಂದ್ಬಿಟ್ಟು ಆಪಲ್ ಇದೆ. ಇಲ್ಲಿ ಆಪ್ಷನ್ ಆಗುತ್ತೆ ಆಕ್ಸೆಸ್ ಇಸ್ ಅ ಕರೆಕ್ಟ್, ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್, ಆಕ್ಸೆಸ್. Excess consumption in most of us. This is
craving for harmful products that we are better off without it. It dash on our minds, rendering us completely irrational. The billboards and television and radio advertisements target us from a very early age. So ಫಿಫ್ತ್ ಬ್ಲ್ಯಾಂಕ್ ಡಿಲೀಟ್ ಇದೆ, ಯಾವ ಆಪ್ಷನ್ ಆಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಸ್ಯಾಕ್ರಿಫೈಸಸ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಅಸಿಸ್ಟೆಂಟ್ಸ್ ಇದೆ, ಥರ್ಡ್ ಬಂದ್ಬಿಟ್ಟು ಪ್ರೇಸ್ ಇದೆ, ಫೋರ್ತ್ ಬಂದ್ಬಿಟ್ಟು ವಿಕ್ಟಿಮೈಸಸ್ ಇದೆ. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಪ್ರೇಸ್ ಇಸ್ ಅ ಕರೆಕ್ಟ್. ಪ್ರೇಸ್. ಇಲ್ಲಿ ಏನ್ ಮಾಡ್ತಾ ಇದಾರಂದ್ರೆ ಅಡ್ವರ್ಟೈಸ್ ಎದ್ರ ಮೂಲಕ ಮಾಡ್ತಾ ಇದೀವಿ ನಾವು? ಟೆಲಿವಿಷನ್, ರೇಡಿಯೋ, ಪಾಂಪ್ಲೆಂಟ್ಸ್, ಇದ್ರ ಮೂಲಕ ಏನ್ ಮಾಡ್ತಾ ಇದೀವಿ? ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀವಿ. ಈ ಫಾರ್ ಎಕ್ಸಾಂಪಲ್ ನಾವು ರೋಡ್ ಮೇಲೆ ಹೋಗ್ಬೇಕಾದ್ರೂ ಏನಾಗ್ತಾ ಇದೆ? ಪ್ರತಿಯೊಂದರಲ್ಲಿ ಪಾಂಪ್ಲೆಂಟ್ಸ್ ಇದೆ. ಎಸ್, ಈಗ ನೋಡ್ಬೇಕು ನೀವು, ಎಲ್ಲಿ ಹೋದಲ್ನು ಏನಾಗ್ತಾ ಇದೆ? ಬರೇ ಜಾಹೀರಾತುಗಳು ಮಾತ್ರ ಕಾಣಿಸ್ತದ, ಹೌದಾ? ಅಷ್ಟು ಅಡ್ವರ್ಟೈಸ್ಮೆಂಟ್ ಆಯ್ತು. ಮತ್ತೆ ನಾವು ಟಿವಿ ನೋಡ್ಬೇಕಾದ್ರೆ ಹೆಂಗಿರುತ್ತೆ? 2 ನಿಮಿಷ ತೋರಿಸ್ತಾರಿಲ್ಲೋ, 5 ನಿಮಿಷ ಬರೇ ಏನಿರುತ್ತೆ? ಅಡ್ವರ್ಟೈಸ್ಮೆಂಟೇ ಇರ್ತದೆ, ಹೌದಾ? ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಅದೇ ಹೇಳಿದ್ರು. ಟೆಲಿವಿಷನ್ ಅಂಡ್ ರೇಡಿಯೋ ಅಡ್ವರ್ಟೈಸ್ಮೆಂಟ್. ಎಸ್, ರೇಡಿಯೋ, ಟೆಲಿವಿಷನ್ ಅಂಡ್ ಮತ್ತೆ ಪಾಂಪ್ಲೆಂಟ್ಸ್ ಆಗಿರ್ಬೋದು, ಇದ್ರ ಮೂಲಕ ಏನ್ ಮಾಡ್ತಾ ಇದೀವಿ? ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದಾರೆ. Forming our view of the world as we grow into adults. The buzzwords in advertising are you are cool and sophisticated if you use this or that product. ಸೊ ಅವ್ರದೊಂದು ಟ್ಯಾಗ್ ಲೈನ್ ಇದೆ, ಏನಂತಂದ್ರೆ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ನೀವು ಕೂಲ್ ಆಗಿರ್ತೀರಾ ಮತ್ತೆ ಸೊಫಿಸ್ಟಿಕೇಟೆಡ್ ಆಗಿರ್ತೀರಾ ಅಂತ ಅದೊಂದು ಟ್ಯಾಗ್ ಲೈನ್ ಇದೆ. ಈಗ ಅಂತಾರಲ್ವಾ, ಈ ಪ್ರಾಡಕ್ಟ್ ಅನ್ನ ತಗೊಂಡ್ರೆ ನೀವು ಹಿಂಗಿರ್ತೀರಾ ಅಂದ್ರೆ ಆರಾಮಾಗಿರ್ತೀರಾ, ಕೂಲ್ ಆಗಿರ್ತೀರಾ, ಸೊಫಿಸ್ಟಿಕೇಟೆಡ್ ಇರ್ತೀರಾ, ಈ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿ. ಓಕೆ, ಹಿಂಗೆ ಹೇಳ್ತಾರ. ಸೊ ಅದೊಂದು ಟ್ಯಾಗ್ ಲೈನ್ ಇದೆ ನೋಡಿ. ಬಜ್ ವರ್ಡ್ಸ್ ಇನ್ ಅಡ್ವರ್ಟೈಸಿಂಗ್ ಆರ್ ಯು ಆರ್ ಕೂಲ್ ಅಂಡ್ ಸೊಫಿಸ್ಟಿಕೇಟೆಡ್ ಇಫ್ ಯು ಯೂಸ್ ದಿಸ್ ಪ್ರಾಡಕ್ಟ್, ಸಾರಿ, ಇಫ್ ಯು ಯೂಸ್ ದಿಸ್ ಆರ್ ದಟ್ ಪ್ರಾಡಕ್ಟ್. ಅದುವರೆ ಇದುವರೆ ಯಾವ್ದಾರ ಪ್ರಾಡಕ್ಟ್ ಯೂಸ್ ಮಾಡ್ರೆ ನೀವು ಕೂಲ್ ಆಗಿರ್ತೀರಾ ಅನ್ನೋದೊಂದು ಏನಿದೆ ಅವ್ರದ್ದು ಟ್ಯಾಗ್, ಬಜ್ ವರ್ಡ್ಸ್ ಇದೆ ಅಷ್ಟೇ. ಎನಿ ಡೌಟ್ಸ್ ಹಿಯರ್? ಟೋಟಲಿ ಇದು ಏನಿದೆ? ಕರೆಂಟ್ ಸಿಚುವೇಶನ್ ಮೇಲೆ ಏನಿದೆ? ಅಡ್ವರ್ಟೈಸ್ಮೆಂಟ್. ಇದ್ರ ಮೇಲೆ ಏನಿದೆ? ಪ್ಯಾಸೇಜ್ ಇದೆ. ಸೊ ಯಾವ್ದು ಕರೆಂಟ್ ಅಫೇರ್ಸ್ ಇರುತ್ತೆ ಅದನ್ನ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು, ಪಕ್ಕ ಕ್ವಶನ್ ಬರುತ್ತೆ. ಓಕೆ, ನಾವು ಪ್ಯಾಸೇಜ್ ಅನ್ನ ನೋಡ್ಕೋಬೇಕಾಗಿದ್ದು ಕರೆಂಟ್ ಸಿಚುವೇಶನ್ ಮೇಲೆ ನೋಡ್ಕೋಬೇಕು, ಒಂದ್ ಕ್ವಶನ್ ಬರುತ್ತೆ. ಓಕೆ, ಎನಿ ಡೌಟ್ಸ್ ಹಿಯರ್? ಈ ಸಲ ಅಡ್ವರ್ಟೈಸ್ಮೆಂಟ್ ಕೇಳಿದ್ರೆ ನೆಕ್ಸ್ಟ್ ಇಂಟರ್ನೆಟ್ ಮೇಲೆ ಕೇಳ್ಬೋದು ಅವ್ರು, ಹೌದಾ? ಯಾವ ರೀತಿ ಬೇಕಾದ್ರೂ ಕ್ವಶನ್ ಅನ್ನ ಕೇಳ್ಬೋದು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಓಕೆ, ಥ್ಯಾಂಕ್ ಯು. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.